ಮಹಾಪರಿಶುದ್ಧನಾಗಿರುವ ದೇವರೇ, ನಿಮ್ಮ ಸಮ್ಮುಖದಲ್ಲಿ ಸಬ್ಬತ್ ಭಾನುವಾರದ ಆರಾಧನೆಯಲ್ಲಿ ಈ ರೀತಿಯಾಗಿ ನಿಮ್ಮ ನಾಮವನ್ನು ಮಹಿಮೆಪಡಿಸುವ ಒಂದು ಅದ್ಭುತ ಅವಕಾಶ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವನ್ನು ತಿಳಿಸ್ತಾ ಇದ್ದೀನಿ. ಕಳೆದಂಥ ಕಾಲವು ನಿಮ್ಮ ಉಚಿತವಾದ ಕೃಪೆಯಲ್ಲಿ ನಮ್ಮನ್ನು ಜ್ಞಾಪಕ ಮಾಡಿಕೊಂಡು ನೀವು ಕರೆತಂದಿರುವಂಥ ಒಂದು ಒಳ್ಳೆಯ ಉದ್ದೇಶಗಳಿಗಾಗಿ, ನಿಮ್ಮ ಆಶೀರ್ವಚನಗಳಿಗಾಗಿ, ನಿಮ್ಮ ತೀರ್ಮಾನಗಳಿಗಾಗಿ ನಮ್ಮ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಿನ ನಿಮ್ಮ ದಾಸನು ನಮ್ಮ ಸಹೋದರ ವಿಲ್ಸನ್ ದೇವರ ಸೇವೆಯಲ್ಲಿ ಮಗನನ್ನು ಪ್ರೀತಿ ಮಾಡಿ ಕೊಟ್ಟಿರುವಂಥ ಕ್ರಿಸ್ತನ ಶರೀರವು ಅನ್ನೋದರ ಮೇಲೆ ಒಂದು ಜವಾಬ್ದಾರಿ. ಮಗನನ್ನು ನಿಮ್ಮ ಕೈಗಳಿಗೆ ಒಪ್ಪಿಸ್ತಾ ಇದ್ದೀನಿ. ಪ್ರಯಾಸಪಟ್ಟು ಯವನ ಕಾಲದಲ್ಲಿ ಬಲವಂತನ ಕೈಯಲ್ಲಿ ಬಾಣಗಳಂತೆ ನಿಮ್ಮ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಂಥ ಒಂದು ಒಳ್ಳೆಯ ಮನಸ್ಸನ್ನು ಕೊಟ್ಟಿದ್ದೀರಿ ಸ್ವಾಮಿ. ತಾಯಿ ಗರ್ಭದಲ್ಲಿ ಪ್ರತ್ಯೇಕ ಮಾಡಿಕೊಂಡು ಕ್ರಿಸ್ತನ ಶರೀರವನ್ನುವಂಥ ಜವಾಬ್ದಾರಿಗಳನ್ನು ನಿನ್ನ ಮಗನು ಈ ರೀತಿಯಾಗಿ ನಡೆಸುವುದಕ್ಕೆ ಒಂದು ಅವಕಾಶ ಮಾಡಿದ್ದಾನೆ. ಅದಕ್ಕಾಗಿ ಸ್ತೋತ್ರ. ಈ ಸೇವೆ, ಈ ಸಭೆ ಈ ಪ್ರಾಂತದಲ್ಲಿ ಇನ್ನೂ ಅತ್ಯದ್ಭುತವಾಗಿ ಬೆಳೆದು ಅನೇಕ ಜನಗಳಿಗೆ ಇದು ಆಶೀರ್ವಾದಕರವಾಗಿರುವಂತೆ ನೀವು ಯೇಸುವಿನ ನಾಮದಲ್ಲಿ ಸಹಾಯ ಮಾಡಬೇಕಂತ ನಾವೆಲ್ಲರೂ ಕೂಡ ಒಮ್ಮನಸ್ಸಿನಿಂದ ಕೇಳ್ತಾ ಇದ್ದೀವಿ. ಮತ್ತಾಯ ಬರೆದ ಸುವಾರ್ತಮಾನದಲ್ಲಿ ನಿಮ್ಮ ವಾಕ್ಯವಿದೆ, ಕೆಲಸ ಬಹಳವಾಗಿದೆ, ಕೆಲಸಗಾರರು ಭಾಳ ಕಮ್ಮಿ, ನಿಮ್ಮ ರಾಜ್ಯಕ್ಕಾಗಿ ತವಕ ಪಡುವಂಥ ಮನಸ್ಸಿರೋರು ಭಾಳ ಕಮ್ಮಿ. ಇವತ್ತು ಮಾತಾಡಿಕೊಂಡಿರುವ ಪ್ರಕಾರ ಅಕ್ರಮವು ಹೆಚ್ಚಾಗುತ್ತಿರೋದ್ರಿಂದ ಅನೇಕರಲ್ಲಿ ಪ್ರೀತಿ ಕಮ್ಮಿ ಆಗ್ತಾ ಇದೆ. ದೇವರ ರಾಜ್ಯ ಸಂಬಂಧವಾದ ಆಲೋಚನೆಗಳು ಮನುಷ್ಯರಿಗೆ ಪರಿಪೂರ್ಣವಾಗಿ ಇಲ್ಲವೇ ಇಲ್ಲ. ದಯಮಾಡಿ ನಿನ್ನ ಮಗನನ್ನು ಈ ಪ್ರಾಂತದಲ್ಲಿ ಒಂದು ಸ್ವಂತ ಆಲಯವನ್ನು ಕೊಟ್ಟು, ಒಂದು ಸ್ವಂತ ಸಭೆಯನ್ನು ಕೊಟ್ಟು, ದೇವರ ರಾಜ್ಯಕ್ಕಾಗಿ ನಿನ್ನ ಮಗನನ್ನು ಬಹುಬಲವಾಗಿ ನೀವು ಉಪಯೋಗ ಮಾಡಿಕೊಳ್ಳಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆಶೀರ್ವಾದ ಮಾಡಿ, ಅಗತ್ಯಗಳನ್ನು ಪೂರೈಸಿ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಕೇಳ್ತೀನಿ, ಪರಲೋಕದಲ್ಲಿರುವ ನಮ್ಮ ದೇವರೇ, ಆಮೆನ್. ಕೂಡಿ ಬಂದಿರುವ ದೇವರ ಮಕ್ಕಳಾದ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಸಮಯವು ನನಗೆ ಎಷ್ಟಾದರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ, ಬಟ್ ಆದರೂ ಕೂಡ ನಾನು ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಕೆಲವೊಂದು ವಿಷಯಗಳನ್ನು, ದೇವರು ಮಾತನಾಡಿರುವ ಆಲೋಚನೆಗಳನ್ನು ನಿಮಗೆ ತಿಳಿಸ್ಬೇಕಂತ ಹೇಳಿ ನಾನು ಸೇವಕನಾಗಿ ಆಶೆ ಪಡ್ತಾ ಇದ್ದೀನಿ. ಕಳೆದ ಕಾಲ ವಿಲ್ಸನ್ ನನಗೆ ಒಂದು ಲಿಂಕ್ ಕಳಿಸಿದ್ದ, ನೋಡಿದೆ. ಬ್ರದರ್ ಶಂಕರ್ ಅನ್ಕೊ, ಶಂಕರಲ್ಲ, ಶಿವಶಂಕರ್, ಬ್ರದರ್ ಶಿವಶಂಕರು ಮತ್ತು ನಮ್ಮ ಥಾಮಸ್ ಬ್ರದರು ಮತ್ತು ವಿಲ್ಸನ್ನು ಮಕ್ಕಳು ಕಷ್ಟಪಟ್ಟು ದೇವರು ಸಂತೋಷ ಪಡುವಂಥ ಒಂದು ಅದ್ಭುತವಾದ ಕಾರ್ಯ ದೀಕ್ಷಾಸ್ನಾನದ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ನಡೆಸಿದ್ದಾರೆ. ನಾವು ಯಾರು ನೀವಮ್ಮ ಮೀರಿದ್ರೇನಾ తీసుకున్నారు? ವೆರಿ ಗುಡ್, ಓಕೆ. ಸೊ ನಾನು ಕೂಡ ಸೇವೆಯಲ್ಲಿ ಯಾವತ್ತೂ ಕೂಡ ವಿಲ್ಸನ್ ನಿಮ್ಮ ಒಂದು ಸಪೋರ್ಟ್ ಪ್ರೋತ್ಸಾಹ ಅನ್ನುವಾಗ ಖಂಡಿತವಾಗಲೂ ಅದನ್ನು ಮಾಡೋಕ್ಕೆ ನಾನು ಯಾವತ್ತೂ ಸಿದ್ಧನಾಗಿರ್ತೀನಿ. ಆ ನಿಟ್ಟಿನಲ್ಲಿ ನಾನೊಂದು ಆಲೋಚನೆಯನ್ನು ಸಭಾಪಾಲಕನಾಗಿ ನಿಮಗೆ ತಿಳಿಸ್ಬೇಕಂತ ಆಶೆ ಪಡ್ತಾ ಇದ್ದೀನಿ. ದಯವಿಟ್ಟು ಸಂದರ್ಭ ಚಿಕ್ಕ ಸಂದರ್ಭನೇ, ಬಟ್ ಭಾಳ ಆಳವಾಗಿ ಯೋಚನೆ ಮಾಡಬೇಕಾಗಿರೋ ವಿಷಯ. ಮತ್ತಾಯನ ಬರೆದ ಸುವಾರ್ತಮಾನ 22ನೇ ಅಧ್ಯಾಯ ವಚನ 14ನೇ ವಚನವನ್ನು ಒಂದ್ಸತಿ ನೋಡೋಣ. ಮ್ಯಾಥ್ಯೂ ಚಾಪ್ಟರ್ 22 ವರ್ಸಸ್ 14. ಮತ್ತಾಯನು ಬರೆದ ಸುವಾರ್ತಮಾನ 22ನೇ ಅಧ್ಯಾಯ ವಚನ 14ನೇ ವಚನ. ಹೀಗೆ ಕರೆಯಲ್ಪಟ್ಟವರು ಬಹುಜನ, ಆರಿಸಲ್ಪಟ್ಟವರು ಸ್ವಲ್ಪ ಜನ ಅಂದರು. ಸಂದರ್ಭ ಚಿಕ್ಕದೆ, ಬಟ್ ಯೋಚನೆ ಮಾಡಬೇಕಾಗಿರೋದು ಭಾಳ ದೊಡ್ಡದಾಗಿದೆ. ಕ್ರಿಸ್ತನ ರಾಜ್ಯದ ಒಳಗಡೆ ಸೇರಿರುವಂಥ ದೇವರ ಮಕ್ಕಳಾಗಿರುವಂಥವರು, ದೇವರು ನಮ್ಮನ್ನು ತನ್ನ ಸ್ವಂತ ರಕ್ತವನ್ನು ಕೊಟ್ಟು ಆತನ ಮಕ್ಕಳಾಗುವಂತೆ ಒಂದು ಅವಕಾಶವನ್ನು ಮಾಡಿದ್ದಾನೆ. ಕ್ರಿಸ್ತನ ಸಭೆ ಅನ್ನುವಂಥ ಆತನ ಶರೀರದ ಒಳಗಡೆ ನಾವೆಲ್ಲರೂ ಕೂಡ ಅಂಗಗಳಾಗಿ ಸೇರಿಕೊಳ್ಳುವ ಅವಕಾಶ ದೇವರು ನಮಗೆ ಕೊಟ್ಟಿದ್ದಾನೆ. ಅಂತಂದರೆ ಅಲ್ಲಿ 14ರಲ್ಲಿರುವ ಪ್ರಕಾರ ಕರೆಯಲ್ಪಟ್ಟಿದ್ದೀರಿ ಅಂತ ಗೊತ್ತಾಗ್ತಿದೆ. ಕರೆಯಲ್ಪಡುವಂಥ ವಿಷಯದಲ್ಲಿ 3 ಮುಖ್ಯವಾದ ಪಾಯಿಂಟ್ಗಳನ್ನು, 3 ಮುಖ್ಯವಾದ ವಿಷಯಗಳನ್ನು ಸೇವಕನಾಗಿ ನಾನು ಯಾವತ್ತೂ ಸಭೆಗೆ, ವಿಶ್ವಾಸಿಗಳಿಗೆ ತಿಳಿಸ್ತಾ ಇರ್ತೀನಿ. ಒಂದು, ಪಾಪಕ್ಷಮಾಪಣೆ, ಮನಸಾಂತರ, ಬಾಪ್ತಿಸುವ, ಪರಿಶುದ್ಧಾತ್ಮನ ವರ. ಇದೊಂದು ಪ್ರೋಟೋಕಾಲ್. ಒಬ್ಬ ಮನುಷ್ಯನ ಪಾಪಕ್ಷಮಾಪಣೆ, ಮನಸಾಂತರ, ದೀಕ್ಷಾಸ್ನಾನ ದೇವರು ಆವಾಗ ಹೇಳಿದ್ದು. ಯಾಕಂತಂದ್ರೆ ಅಪೊಸ್ತಲರಲ್ಲಿ ಆತ್ಮವನ್ನು ತುಂಬಿಕೊಂಡಿರುವಂಥವರನ್ನು 18 ದೇಶ ಭಾಷೆಗಳನ್ನು ಮಾತನಾಡೋರು ಕೇಳ್ತಾ ಇದ್ದಾರೆ, ನೀವು ಪಡೆದಿರುವಂಥದ್ದನ್ನು ನಾವು ಹೊಂದ್ಕೋಬೇಕಾದ್ರೆ ನಾವೇನು ಮಾಡಬೇಕು? ಆವಾಗ ಆ ಶಿಷ್ಯರು ತಿಳಿಸಿಕೊಟ್ಟಿರುವಂಥ ಸಂದರ್ಭ ಅಪೊಸ್ತಲರ 2ರಲ್ಲಿ ನಮಗೆ ಸ್ಪಷ್ಟವಾಗಿದೆ. ಅಂತಂದರೆ ದೇವರ ರಾಜ್ಯಕ್ಕೋಸ್ಕರ, ದೇವರ ಸೇವೆಗೋಸ್ಕರ ತಾಯಿ ಗರ್ಭದಲ್ಲಿ ಪ್ರತಿಯೊಬ್ಬರನ್ನು ದೇವರು
ಪ್ರತ್ಯೇಕ ಮಾಡಿಕೊಂಡಿದ್ದಾರೆ. ಇಲ್ಲಿ ಒಂದು ವಿಷಯ ನಾವು ನೆನೆಸ್ಕೋಬೇಕು. ಪ್ರತ್ಯೇಕಿಸಲ್ಪಟ್ಟಂಥ ನಾವು, ಕರೆಯಲ್ಪಟ್ಟಂಥ ಬ್ಯಾಚಲ್ಲಿದ್ದರೆ ದೇವರ ಚಿತ್ತವು ನಮ್ಮಲ್ಲಿ ನೆರವೇರಲ್ಲ. ಕರೆಯಲ್ಪಟ್ಟಂಥವರು ಆರಿಸಲ್ಪಡಬೇಕು. ಮತ್ತೆ ಮೊದಲು ಲೋಕದಲ್ಲಿದ್ದಿರಿ, ಮೊದಲು ಅನ್ಯಾಯದಲ್ಲಿದ್ದಿರಿ, ಮೊದಲು ಅಕ್ರಮದಲ್ಲಿದ್ದಿರಿ, ಕೆಟ್ಟ ಅಭ್ಯಾಸಗಳಲ್ಲಿದ್ದಿರಿ, ಕುಡುಕುತನದಲ್ಲಿದ್ದಿರಿ, ವ್ಯಭಿಚಾರದಲ್ಲಿದ್ದಿರಿ, ಬೇರೆ ಬೇರೆ ಇತರದಂಥ ಕಾರ್ಯಕ್ರಮದಲ್ಲಿದ್ದಿರಿ. ಮನೋನೇತ್ರಕ್ಕೆ ಬೆಳಕಿಲ್ಲ. ದಾವೀದನಿರುವ ವಾಕ್ಯವನ್ನುವಂಥ ಮಾರ್ಗವು ನನಗೆ ಗೊತ್ತಿಲ್ಲ. ದೇವರ ವಾಕ್ಯವನ್ನು ನನ್ನ ಮುಟ್ಟಿದೆ, ದೇವರ ವಾಕ್ಯವನ್ನು ನನ್ನ ಹುಡುಕಿದೆ, ನನಗೆ ರಕ್ಷಣೆ ಮನಸಾಂತರವನ್ನು ಕೊಟ್ಟಿದೆ. ಅದರಿಂದ ದೀಕ್ಷಾಸ್ಥಾನವನ್ನುವಂಥ ತೊಳೆಯಲ್ಪಡುವುದನ್ನು ಬ್ಯಾಪ್ಟಿಸೋ ಆಗಿದೆ. ಆ ಕಾರ್ಯಕ್ರಮದಲ್ಲಿ ನಾವು ಪಾಲಿಗಾರರಾಗಿರೋದರಿಂದ ಪರಿಶುದ್ಧಾತ್ಮ ಅನ್ನುವ ವರವನ್ನು ಕೊಡ್ತೀನಿ ಅಂತ ಹೇಳಿದರು. ವರವು ನಮ್ಮಲ್ಲಿರೋದ್ರಿಂದ ಸ್ಪಾಂಟಿನ್ಯೂಸ್ ಆಗಿ ಸಂದರ್ಭಕ್ಕೆ ತಕ್ಕ ಹಾಗೆ ದೇವರ ಮಕ್ಕಳಾಗಿ ಹೇಗೆ ನಡ್ಕೋಬೇಕು ಅನ್ನುವಂಥ ಜ್ಞಾನವನ್ನು ದೇವರು ನಮಗೆ ಕೊಟ್ಟು ನಡೆಸ್ತಾ ಇದ್ದಾರೆ. ರೈಟ್. ಬಟ್ ಒಂದು ಪರ್ಟಿಕ್ಯುಲರ್ ವಿಷಯ ಅಲ್ಲಿ ಗಮನಿಸ್ಕೋಬೇಕು. 22:14 ಮತ್ತೊಂದು ಸತಿ 22:14 ಈಗ ಕರೆಯಲ್ಪಟ್ಟವರಾದ ನಾವು ಬಹುಜನ, ಆದರೆ ಆರಿಸಲ್ಪಟ್ಟವರು ಸ್ವಲ್ಪ ಜನವೇ. ಕರೆಯಲ್ಪಡೋದಕ್ಕೇನು ಭಾಳ ಜನ ಕರೆಯಲ್ಪಡ್ತಾರೆ. ಬನ್ನಿ ಸರ್, ಇವತ್ತು ನಮ್ಮ ಚರ್ಚಲ್ಲಿ ಕ್ರಿಸ್ಮಸ್ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ನಿಮ್ಮ ಸತಿಮನೆಗೆ ಒಂದು ಸ್ಯಾರಿ ಕೊಡ್ತೀವಿ, ನಿಮಗೊಂದು ಸಟ್ಟು ಪ್ಯಾಂಟ್ ಕೊಡ್ತೀವಿ. ಇವತ್ತು ಕ್ರಿಸ್ಮಸ್ ಸಂದರ್ಭದಲ್ಲಿ ನಮ್ಮ ಚರ್ಚಲ್ಲಿ ಒಂದು ಊಟದ ವ್ಯವಸ್ಥೆ ಮಾಡಿದ್ದೀವಿ. ಇಲ್ಲ ನಮ್ಮ ಏರಿಯಾ MLA ಕೌನ್ಸಿಲರು ಬರ್ತಾ ಇದ್ದಾರೆ ಬನ್ನಿ ಅಂತಂದರೆ 100 ಜನ ಬರ್ತಾರೆ. ಬಟ್ ಸೇರಿರುವಂಥ ಎಲ್ಲರೂ ಕೂಡ ದೇವರ ರಾಜ್ಯಕ್ಕೋಸ್ಕರ ಪ್ರತ್ಯೇಕಿಸಲ್ಪಟ್ಟವರು, ಆರಿಸಲ್ಪಟ್ಟವರಲ್ಲ. ಭಾಳ ಜನ ಕರೆಯಲ್ಪಡ್ತಾರೆ. ಕ್ರಿಸ್ತನ ಸಭೆಯಲ್ಲಿ ಒಳ್ಳೆಯ ಮುಖ್ಯ ಅಂಗಗಳಾಗಿರುವಂಥ ನಾವು ತಿಳ್ಕೋಬೇಕಾಗಿರುವಂಥ ವಿಷಯ. ಭಾಳ ಜನ ಕರೆಯಲ್ಪಟ್ಟಿದ್ದೀರಿ, ಆದರೆ ಆರಿಸಲ್ಪಟ್ಟಿರೋರು ಸ್ವಲ್ಪ ಜನವೇ. ಆಶ್ಚರ್ಯವನ್ನು ಉಂಟು ಮಾಡುವಂಥ ಸಂದರ್ಭ ಏನೋ ಗೊತ್ತಾ? ಯೇಸು ಕ್ರಿಸ್ತನನ್ನು ಭಾಳ ಜನ ಶಿಷ್ಯರು ಹಿಂಬಾಲಿಸಿದ್ದು ಏನಕ್ಕೆ ಅಂತಂದರೆ ಆಹಾರಕ್ಕೋಸ್ಕರ. ನೀವು ಬೇಕಾದ್ರೆ ಹೊಸ ಒಡಂಬಡಿಕೆ 4 ಸುವಾರ್ತೆಗಳಲ್ಲಿ ನೋಡಿ, ಭಾಳ ಜನ ಯೆಶಯ ದೀರ್ಘದರ್ಶನ ಪುಸ್ತಕ ವಿಮೋಚನ ಕಾಂಡದಲ್ಲಿ ಮೋಶನ ದೇವರು ಪ್ರತ್ಯೇಕ ಮಾಡ್ಕೋಬೇಕಾದ್ರೆ 80 ವಯಸ್ಸು. ಏನಕ್ಕೆ ಇಷ್ಟು ಟೈಮ್ ತಗೊಂಡ್ರು? ಕರೆಯಲ್ಪಟ್ಟಂಥವರು ಆರಿಸಲ್ಪಡೋರು ಆಗಬೇಕು ಅಂತಂದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೊಂದು ಪರೀಕ್ಷೆ ಅನ್ನೋದಿದೆ. ನಾನು ವಿಲ್ಸನ್ ಬೇಸ್ ಮಾಡಿಕೊಂಡು ತಮ್ಮನಿಗೆ ದೇವರು ಕೊಟ್ಟಿರುವಂಥ ಸಭೆಯನ್ನು ದೃಷ್ಟಿಗಿಟ್ಕೊಂಡು ನಾನು ಒಂದು ಆಲೋಚನೆ, ಆತ್ಮಿಕವಾದಂಥ ಒಂದು ಪ್ರೋತ್ಸಾಹ ಕೊಡೋದಕ್ಕೆ ಪ್ರಯಾಸ ಪಡೋದಾದರೆ, ಕರೆಯಲ್ಪಟ್ಟಿದ್ದೀರಿ, ಕರೆಯಲ್ಪಟ್ಟಂಥವರ ನೀವು ಸ್ವಲ್ಪ ಜನವಾಗಿ ಆರಿಸಲ್ಪಟ್ಟಿದ್ದೀರಿ. ಆರಿಸಲ್ಪಟ್ಟಿರುವಂಥ ನೀವು ಕೊನೆ ತನಕ ನಿಮ್ಮ ವಿಶ್ವಾಸವನ್ನು ಕಾಪಾಡಿಕೊಳ್ಳೋ ವಿಷಯದಲ್ಲಿ ನೀವು ನಂಬಿಕಸ್ಥರಾಗಿ ಇರ್ತಿರೋ ಇಲ್ವೋ ಅನ್ನುವ ಡೌಟ್ ನಿನಗೂ ನನಗಲ್ಲ, ಸರ್ವ ಸೃಷ್ಟಿಯನ್ನು ಸೃಷ್ಟಿ ಮಾಡಿರುವ ದೇವರಿಗೆ ಇದೆ. ಅದಕ್ಕೆ ಸುವಾರ್ತೆಯಲ್ಲಿ ಮಾತಾಡಬೇಕಾದ್ರೆ ಏನು ಹೇಳ್ತಾನೆ? ನಾನು ತಿರುಗಿ ಬರುವಾಗ ನಿಮ್ಮಲ್ಲ ಆ ನಂಬಿಕೆಯನ್ನು ನಾನು ನೋಡ್ತೀನಾ ಅಂದರೆ ನನ್ನ ವಿಷಯದಲ್ಲಿ ದೇವರಿಗೊಂದು ಅಪನಂಬಿಕೆ ಉಂಟು. ಯಾಕಂತಂದರೆ ಈ ಊಟಕ್ಕೆ ಬಂದಿರುವಂಥ ಶಿಷ್ಯಂದರು ದೇವರು ನೀವು ಸಕಲ ಲೋಕಕ್ಕೆ ಹೋಗಿ ಸುವಾರ್ತನೆಯನ್ನು ಸಾರಿ ಎನ್ನುವಂಥ ಉದ್ದೇಶಗಳನ್ನು ಹೇಳಿದ ಮೇಲೆ ನೀವು ತಿನ್ನೋಕೆ ಬಂದಿದ್ರೆ ಹೊರತು ರಾಜ್ಯವನ್ನು ಕಟ್ಟೋದಕ್ಕೆ ಬಂದಿರೋರಲ್ಲ ಅಂದಮೇಲೆ ಸಿಟ್ಟು ಮಾಡಿಕೊಂಡು ಭಾಳ ಜನ ಹೋದ ತಕ್ಷಣ ಯೇಸು ಇವ್ರ ಕಡೆಗೆ ತಿರುಗುತ್ತಾರೆ. ಯಾರು? ಪ್ರತ್ಯೇಕಿಸಲ್ಪಟ್ಟಂಥವರು, ಪ್ರತ್ಯೇಕಿಸಲ್ಪಟ್ಟಿರೋರಲ್ಲಿ ಆರಿಸಲ್ಪಟ್ಟವರು. ಇವ್ರನ್ನ ನೋಡಿ ಹೇಳ್ತಾರೆ, ನೀವು ಇರ್ತೀರಾ ಹೋಗ್ಬಿಡ್ತೀರಾ, ನೀವು ಉಳ್ಕೊಳ್ತೀರಾ ಅಥವಾ ಉದುರೋಗ್ಬಿಡ್ತೀರಾ. ಭವಿಷ್ಯತ್ ಜ್ಞಾನವನ್ನು ಹರಿತಿರುವಂಥ ದೇವರು, ನಾಳೆ ಏನಾಗತ್ತೋ ಅಂತ ತಿಳಿದಿರುವಂಥ ದೇವರು ಯಾಕೆ ಶಿಷ್ಯರನ್ನ ಆ ಮಾತಿಗೆ ಕೇಳಬೇಕು ಅಂತಂದರೆ ನಿನಗೂ ನನಗೂ ಅರ್ಥ ಆಗಬೇಕು ಅಂತ. ಮೊದಲು ನೀನು ನಾನು ತಿಳ್ಕೋಬೇಕು ಆ ವಿಷಯಗಳನ್ನು. ಜನಗಳಿಗೆ ಹೇಳಿದ್ರೆ ಏನಾಗ್ತಾರೆ? ಅವರು ಮತಾಂತರ ಮಾಡ್ತಿದ್ದಾರೆ, ಅವರು ಬೇರೆ ಏನೋ ಒಂದು ಪ್ರಕಟಣೆ ಮಾಡ್ತಾ ಇದ್ದಾರೆ. ಇದು ಇವತ್ತಿಂದಲ್ಲ, ಆವತ್ತಿನದಿದೆ. ಏನಪ್ಪ, ಭೂಮಿಯನ್ನು ತಲಕೆಲಗೆ ಮಾಡುವವರೇ, ನೀವು ಇಲ್ಲೂ ಕೂಡ ಬಂದುಬಿಟ್ಟಿದ್ದೀರಾ. ಇವತ್ತೇ ಅಲ್ಲ, ಆವತ್ತು ಕೂಡ ಇದೆ ಆ ಮಾತು. ಸೊ ಅದೇನು ಲೋಕದಲ್ಲಿ ನಮಗೇನು ಕೊಡುವಂಥ ಡಾಕ್ಟರೇಟ್ಗಳೇನು ಹೊಸದೇನಲ್ಲ. ದೇವರ ಮಕ್ಕಳಾಗಿರುವಂಥ ನಿಮಗೆ ನಾನು ಹೇಳೋದು, 6ನೇ ಅಧ್ಯಾಯ ಯೋಹಾನ ಸುವಾರ್ತೆ 44ನೇ 2 ಗುಂಪುಗಳನ್ನು ನೋಡ್ತೀನಿ. ಆರಿಸಲ್ಪಟ್ಟವರಲ್ಲಿ, ಪ್ರತ್ಯೇಕಿಸಲ್ಪಟ್ಟವರಲ್ಲಿ ಆರಿಸಲ್ಪಡಬೇಕು ಅಂತಂದರೆ ನಿಮಗೆ ದೇವರು ಒಂದು ಕೆಲಸವನ್ನು ಕೊಟ್ಟಿದ್ದಾರೆ. ಆ ಕೆಲಸದಲ್ಲಿ ನೀವು ನಂಬಿಕೆಸ್ಥರಾಗಿರಬೇಕಾದ್ರೆ ದೇವರು ತನ್ನ ಸಿಂಹಾಸನದ ಮೇಲೆ ಕೂತುಕೊಂಡು ನಮಗೂ ಕೂಡ ತನ್ನ ಸಿಂಹಾಸನಗಳನ್ನು ಭಾಗ ಮಾಡೋಕ್ಕೆ ಬರುವಾಗ ನಮಗೊಂದು ಅವಕಾಶ ಸಿಗತ್ತೆ. ಅಲ್ಲಿವರೆಗೂ ಉಳ್ಕೊಂಡಿರುವಂಥವನು ವಿಶ್ವಾಸದಲ್ಲಿ, ಅಲ್ಲಿವರೆಗೂ ನಿಲ್ತಿರುವಂಥವನ ವಿಶ್ವಾಸದಲ್ಲಿ ಶೋಧನೆಯಾದರೂ ತಪ್ಪಿಸಲ್ಪಡುವ ಮಾರ್ಗವನ್ನು ತೋರಿಸೋ ದೇವರನ್ನ ನಾವು ನಂಬಿರೋದು. ಪ್ರೈಸ್ ದಿ ಲಾರ್ಡ್.
ನೋಡಿ, ಯೋಹಾನ 6:44 ಏನೋ ನಿಮ್ಮ ಶಬಾಷ್ಗಿರಿ ತಗೊಳ್ಕೊಳಕ್ಕೆ ನಾನು ಈ ಮಾತು ಹೇಳ್ತಾ ಇಲ್ಲ. ಸೇವೆ ಅನ್ನುವ ಭಾರವನ್ನು ಭುಜಗಳ ಮೇಲೆ ಹೊತ್ತುಕೊಂಡು ಪ್ರಯಾಸ ಪಡುವಂಥ ಪ್ರತಿಯೊಬ್ಬರಿಗೂ ಕೂಡ ಕರ್ತನು ನಮ್ಮ ಸಂಗಡ ಇದ್ದಾನೆ, ಕರ್ತನು ನಮ್ಮ ಜೊತೆಗಿದ್ದಾನೆ. ನಮ್ಮನ್ನು ಕರೆದಿರುವ ದೇವರು ಸತ್ತಿಲ್ಲ, ಜೀವಂತವಾಗಿದ್ದಾರೆ, ನಮ್ಮನ್ನು ಕೈ ಬಿಡಲ್ಲ, ನಮ್ಮ ಪ್ರಯಾಸಕ್ಕೆ ತಕ್ಕ ಫಲ ಖಂಡಿತವಾಗ್ಲೂ ಕೊಡ್ತಾನೆ. ಹೃದಯ ಶುದ್ಧ ಇರುವವರು ಧನ್ಯರು, ನೋಡುತ್ತಾರೆ, ಖಂಡಿತವಾಗ್ಲೂ ನೋಡ್ತಾರೆ. 6:44 ಯೋಹಾನ 6:44 ತಂದೆಯು ಬರಲಾರೆನು, ನಾನು ಅವನನ್ನು ಕೊನೆ ದಿನದಲ್ಲಿ ಎಬ್ಬಿಸುವೆನು. ನಾನು ಕರೆದಿರುವಂತ ದೇವರ ಉದ್ದೇಶಗಳನ್ನು ನೆರವೇರಿಸಬೇಕು ಅಂತಂದ್ರೆ ಇದು ನಿನ್ನದು ನನ್ನದಲ್ಲ. ಸೃಷ್ಟಿಕರ್ತನಾಗಿರುವಂಥ ದೇವರ ಉದ್ದೇಶಗಳನ್ನು, ದೇವರ ತೀರ್ಮಾನಗಳನ್ನು ನೆರವೇರಿಸುವವರಾಗಿ ನಾವಿದ್ದೀವಿ. ಅವರನ್ನು ಕೊನೆಯ ದಿನದಲ್ಲಿ ನಾನು ಎಬ್ಬಿಸ್ತೇನೆ ಅಂತ ಇದ್ದಾರೆ. ಒಂದು ಕಾಲ ನಮಗಿದೆ, ಒಂದು ಟೈಮ್ ನಮಗಿದೆ. ನಮಗೆ ದೇವರು ಉದ್ದೇಶ ಮಾಡಿರುವಂಥ ಉದ್ದೇಶ ಒಂದಿದೆ. ಭಾಳ ಜನ ಇಲ್ಲ. ಅದೇ ತಾನೇ ಕ್ರಿಸ್ತ ಶಕ 1ನೇ ಶತಮಾನದಿಂದ ಬಾಯಿ ಪಡ್ಕೊಳ್ತಿರೋದು. ಕೆಲಸ ಭಾಳ ಇದೆ, ಕೆಲಸಗಾರರು ಕಮ್ಮಿ, ಸಪೋರ್ಟ್ ಮಾಡೋರು ಭಾಳ ಕಮ್ಮಿ. ಒಬ್ಬಂಟಿಗರಾಗಿ ಪ್ರಯಾಸ ಪಡುವಂಥ ಸೇವೆ ಇವತ್ತು ನಿಧಾನಕ್ಕೆ ಬೆಳೀತಿದೆ ಹೊರತು ಬೇಗ ಬೆಳೆಯಲ್ಲ. ಒಂದು ಹೇಳ್ತೀನಿ, ನನ್ನ ಅನುಭವದಲ್ಲಿ 21-22 ವರ್ಷಗಳ ಸೇವೆ ಅನುಭವದಲ್ಲಿ ನಾನು ಹೇಳೋದು, ಏಕ್ದಮ್ ರೈಸ್ ಆಗುವಂಥ ರಾಕೆಟು ಜಾಸ್ತಿ ಮೇಲಕ್ಕೆ ಹೋಗಲ್ಲ. ಅದು ನಿಧಾನಕ್ಕೆ ಎದ್ದೇಳುತ್ತೆ ನೋಡಿ, ಅದು ಸ್ಟ್ಯಾಂಡರ್ಡ್ ಆಗಿ ನಿಲ್ತ್ಕೊಳ್ತದೆ. ಏಕ್ದಮ್ ಎದ್ದೇಳೋದು ಬಿದ್ದೋಗ್ಬಿಡುತ್ತೆ, ಉದುರೋಗ್ಬಿಡುತ್ತೆ, ಬರಸ್ಟ್ ಆಗಿಬಿಡುತ್ತೆ. ನಿಧಾನಕ್ಕೆ ನಿಲ್ತ್ಕೊಳ್ಳುವಂಥದ್ದು ಶಾಶ್ವತವಾಗಿರುತ್ತೆ. 44 ಮತ್ತೊಂದು ಸತಿ ಚೆನ್ನಾಗಿ ಓದಿ ಯಾರಾದರೂ ಇನ್ನೊಬ್ರು. ನನ್ನನ್ನು ಕಳುಹಿಸಿಕೊಟ್ಟಂತ ತಂದೆಯು ಎಳೆದ ಹೊರತು ಯಾವನು ನನ್ನ ಬಳಿಗೆ ಬರಲಾರೆನು, ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗಿರುವವರು. ನೀವೊಂದು ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಇದ್ದೀರಿ, ನೀವೊಂದು ತರಬೇತಿನಲ್ಲಿ ಇದ್ದೀರಮ್ಮ ಬ್ರದರ್. ಒಂದು ಕಾಲ ಇದೆ, ನಿಮ್ಮ ತರಬೇತಿ ಕಾಲ ಮುಗಿದ ಮೇಲೆ ನಿಮ್ಮನ್ನು ಎದ್ದು ನಿಲ್ಲಿಸುವಂಥ ಒಂದು ಸಂದರ್ಭ, ಸಮಯ ಬಂದೇ ಬರುತ್ತೆ. ಭಾಳ ಸತಿ ಈ ಗರ್ಜಿಸೋ ಸಿಂಹೋಪಾದಿಯಂತೆ ಯಾರನ್ನು ನುಂಗಬೇಕಂತ ಹುಡುಕುತ್ತಾ ತಿರುಗುತ್ತಿರೋನೊಬ್ರು ಇರ್ತಾನೆ. ಇವನು ನಮ್ಮ ಬಲಹೀನತೆ ಏನಿದೆ, ನಮ್ಮ ಮೈನಸ್ ಏನಿದೆ ಅದನ್ನೇ ತಂದು ನಿಲ್ಲಿಸ್ತಾನೆ. ಫಾರ್ ಎಕ್ಸಾಂಪಲ್, ನಾಳೆ ಭಾನುವಾರ, ಇವತ್ತು ಶನಿವಾರ, ನಾನು ಬೈಬಲ್ನ ಸಿದ್ಧತೆ ಮಾಡ್ಕೋಬೇಕು, ಟೈಮ್ ಬಂದಿದೆ. ಮೈ ಭಾಳ ಸಪೋರ್ಟ್ ಮಾಡದೇ ಇರೋದ್ರಿಂದ ನಾನು ಏನು ಮಾಡಿದೆ, ಯಾವುದೋ ಒಂದು ನ್ಯಾಷನಲ್ ಗ್ರಾಫಿಕ್ಸ್ ಚಾನಲೋ, ಯಾವುದೋ ಒಂದು ಹಾಲಿವುಡ್ ಚಾನಲೋ, ಸ್ವಲ್ಪ ಮೈಂಡ್ ರಿಲ್ಯಾಕ್ಸೇಷನ್ಸ್ಗೋಸ್ಕರ ನೋಡೋಣ ಅಂತಂದರೆ ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿ. ಆ ಪಿಕ್ಚರೋ, ಆ ಟಿ ವಿನೋ, ಆ ಮೂವಿನೋ ಏನೋ. ನಾನೇನು ಮಾಡಿದೆ, ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಅಂತ ನಾನು ಕಾಲಿಟ್ಟೆ. 1 hour ಆಯಿತು, 1.5 hour ಆಯಿತು, 2 hours ಆಯಿತು, ಇನ್ನೊಂದು ಸ್ಟಾರ್ಟ್ ಆಗ್ತಿದೆ. ಅದು ಇದಕ್ಕಿಂತ ಅದು ಚೆನ್ನಾಗಿದೆಯಲ್ಲ, ಅದು ನೋಡ್ಕೊಂಡು ಆಮೇಲೆ ಮಾಡೋಣ ಪ್ರಾರ್ಥನೆ, ಆಮೇಲೆ ಓದೋಣ ಬೈಬಲ್. ತಕ್ಷಣ ಯಾರೋ ಬಂದು ಹೇಳ್ತಾ ಇದ್ದಾರೆ, ಅಲ್ಲಪ್ಪ ನಾಳೆ ಭಾನುವಾರ ನೀನು ಟಿ ವಿ ನೋಡ್ಕೊಂಡು ಕೂತಿದ್ಯಾ, ಬೈಬಲ್ ಓದ್ಕೊಂಡು ಪ್ರಾರ್ಥನೆ ಮಾಡಿ ಬರುವಂಥ ಆತ್ಮಗಳಿಗೆ ಏನಾದರೂ 4 ಮಾತು ಹೇಳೋಕ್ಕೆ ಪ್ರಿಪೇರ್ ಆಗಬೇಕಲ್ಲ. ಇಲ್ಲ, ನನಗೆ ಭಾಳ ವಿಷಯಗಳು ಗೊತ್ತಾಗಿದೆ, ಒಂದು ಸ್ವಲ್ಪ ಟ್ಯೂನ್ ಮಾಡ್ಕೋಬೇಕು ಅಷ್ಟೇ, ಪರವಾಗಿಲ್ಲ. ನನಗೆ ನಾನೇ ಬಲಹೀನತೆ ಅನ್ನೋದು ಹೆಂಗೆ ಬರುತ್ತೆ ಹೇಳ್ತೀನಿ ನಾನು. ಎಲ್ಲೋ ಒಂದು ಕಡೆ ಮನಸ್ಸಿಗೆ ಅನಿಸ್ತು, ನಾಳೆ ಇದೇ ಹೋಗಿ ಸ್ಟೋರಿ ಅಲ್ಲಿ ಹೇಳ ದೇವ್ರ ಸಮ್ಮುಖದಲ್ಲಿ ದೇವ್ರ ಮಕ್ಕಳಿಗೆ. ಇಲ್ಲ, ಏನೋ ಪ್ರಿಪರೇಷನ್ ಆಗಬೇಕು. ಸರಿ ಆಯಿತು, ಮನಸ್ಸು ಬಂದಿದೆ, ಆಫ್ ಮಾಡಿಬಿಟ್ಟು ಬೈಬಲ್ ಓದ್ಕೊಳ್ಳೋಣ ಅಂತ ಹೋಗಿ ಕೈ ಕಾಲು ಮುಖ ತೊಳ್ಕೊಂಡು ಕಾಫಿ ಕುಡಿದು ಕೂತ್ಕೊಂಡು ಬೈಬಲ್ ಎತ್ಕೊಂಡ್ರೆ, ನಾನು ಇಲ್ಲ ಆಫ್ ಮಾಡಿದ್ದೀನಿ, ಅದು ಆ್ಯಡ್ ಸ್ಟಾರ್ಟ್ ಆಗಿದೆ, ಅಲ್ಲಿ ಆಫ್ ಮಾಡಿಬಿಟ್ಟಿದ್ದೀನಿ ನಾನು. ಇದೇ ಥರ ವಟಾರ ಎದುರುಗಡೆ ಒಂದು ಮನೆ, ಎಲ್ಲಿ ನಾನು ಆಫ್ ಮಾಡಿದ್ದೀನೋ ನನ್ನ ಬಲಹೀನತೆನ ನೋಡಿ ಎಷ್ಟು ಫಾಸ್ಟ್ ಆಗಿದ್ದೀರ. ನನ್ನ ಬಲಹೀನತೆ ನೋಡಿರುವಂಥ ಸೈತಾನ ನನ್ನ ಗಮನವನ್ನು ತಿರುಗಿಸೋದಕ್ಕೆ ನಾನು ಎಲ್ಲಿ ನಿಲ್ಲಿಸಿದ್ದೀನೋ ಎದುರುಗಡೆ ಮನೆಯಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ನಾನು ಬೈಬಲ್ ಓದ್ತಾ ಇದ್ದೀನಿ, ಪರಲೋಕದಲ್ಲಿರುವ ನನ್ನ ತಂದೆ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು. ಓಹೋ, ಅವನು ಹೊಡಿತಾ ಇದ್ದಾನೀಗ, ಇವನು ಹೊಡಿತಾ ಇದ್ದಾನೀಗ. ನನ್ನ ಗಮನ ಎಳಿಯೋಕ್ಕೆ ನೋಡಿ ಸೈತಾನ ಹೆಂಗೆ ಮಾಡ್ತಾನೆ ಅಂತಂದರೆ, ನಿನ್ನ ಬಲಹೀನತೆ ಏನಿದೆಯೋ ಅದನ್ನು ನಿನ್ನ ಮುಂದೆಗಡೆ ತಂದು ನಿಲ್ಲಿಸ್ತಾನೆ. ಇಸ್ಕರಿಯೋತ ಯೂದ, ಕರಿಯೋತನ ಊರಿನಿಂದ ದೇವರ ರಾಜ್ಯವನ್ನು ಕಟ್ಟೋದಕ್ಕೆ ಯೇಸು ಸ್ವಾಮಿ ಯೂದರು ಇಬ್ಬರು ಒಂದೇ ಜಾಗದಿಂದ ಬಂದಿರೋವಂಥವ್ರೆ. ಆದರೆ ಇಸ್ಕರಿಯೋತಿಗೆ ದುಡ್ಡಿನ ಆಸೆ ಭಾಳ ಜಾಸ್ತಿ. ಅದಕ್ಕೆ ಯೇಸು ಕ್ರಿಸ್ತ ಏನು ಹೇಳಿದ್ರು, ಆ ವಿಷಯದಲ್ಲಿ ನೀನು ಸೋತೋಗಬಾರ್ದಂತ ಕಾಣಿಕೆ ಚೀಲನ ಅವ್ರ ಕೈಗೆ ಕೊಟ್ಟರು. ಅಪ್ಪ ನೋಡಪ್ಪ, ಟ್ರೆಸರರ್ ಕೆಲಸ ನೀನೇ ತಗೋ, ಹೋಗುವಂಥ ಟೀಮ್ ಎಲ್ಲಿಗೋದ್ರು, ಏನು ಮಾಡಿದ್ರು, ಅದನ್ನು ವ್ಯವಸ್ಥೆ ಏನು ಮಾಡ್ಕೊಳ್ಳೋಕ್ಕೆ ನೀನು ನೋಡ್ಕೊ ಅಂತಂದ್ರು. ಅಲ್ಲೊಂದು ಸ್ತ್ರೀ ತನ್ನ ಅತ್ತರನ್ನು ತಂದು ಯೇಸು ಕ್ರಿಸ್ತು ಪಾದಕ್ಕೆ ಹಚ್ಚಬೇಕಾದ್ರೆ ಹೇಳ್ತಿದ್ರು, ಇದನ್ನು ಮಾರಿದ್ರೆ ಎಷ್ಟು ದುಡ್ಡು ಬರುತ್ತೆ, ಸುಮ್ಮನೆ ಏಪನ ಕಾಲಿಗೆ ಯಾಕೆ ಹಚ್ಚುತ್ತಾ ಇದ್ದೀರಾ, ವೇಸ್ಟ್ ಮಾಡ್ತಿದ್ರಲ್ಲ. ಅದೇ ಆಸೆ, ಅದೇ ಬಲಹೀನತೆ ಅವನನ್ನು ಏನು ಮಾಡಿದ, ಅವನ ಹೃದಯದಲ್ಲಿ ಸೈತಾನ ತುಂಬಿಕೊಂಡು
ಆ ಕರ್ತನ ಮೇಜಿನಿಂದ ಎದ್ದು ಹೋಗಿದ್ದಾನೆ ಅಂತ. ಅದು ಭಯಂಕರ ಭಯ ಆಗುವಂಥ ಸಂದರ್ಭ. ಅದು ಬಲಹೀನತೆ ಏನಿರುತ್ತೋ ಅಲ್ಲಿ ಹಿಡ್ಕೊಳ್ತಾನೆ ಸೈತಾನ. ಇವತ್ತು ಕ್ರಿಸ್ತನ ಶರೀರವನ್ನುವಂಥ ಆಲಯವನ್ನು ಕಟ್ಟಿಕೊಳ್ಳೋ ವಿಷಯದಲ್ಲಿ ನನಗಿರುವ ನಂಬಿಕೆ, ನನ್ನ ಶರೀರ ಸಂಬಂಧವಾದ ವೈಯಕ್ತಿಕವಾದಂಥ ಆಲೋಚನೆಗಳು ಎಲ್ಲೋ ಒಂದು ಕಡೆ ನನಗೆ ಬಲಹೀನತೆ ಮಾಡುವಾಗ ನಾನು ಬೀಳೋದಕ್ಕೆ ಸಾಧ್ಯತೆ ಇದೆ. ಈ ಸಂದರ್ಭಗಳನ್ನು ನೆನಪಿಟ್ಟುಕೊಂಡು ಯೇಸು ಕ್ರಿಸ್ತ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ನಾನು ಬರುವಾಗ ನಿಮ್ಮಲ್ಲಿ ವಿಶ್ವಾಸವನ್ನು ನಾನು ನೋಡ್ತೀನ. ನೀವು ನಿಲ್ತ್ಕೊಂಡು ಇರ್ತೀರಾ? ನೀವು ಬಿದ್ದೋಗ್ಬಿಡ್ತೀರಾ? ಬೀಳಬಾರ್ದಾ? ನಿಲ್ತ್ಕೋಬೇಕಾ? ಆ ನಂಬಿಕೆ ನನಗಿರಬೇಕು, ಆ ವಿಶ್ವಾಸದಲ್ಲಿ ನಾನು ನಿಲ್ತ್ಕೋಬೇಕು ಅಂತಂದರೆ, ನೀವು ಕರೆಯಲ್ಪಟ್ಟಿದ್ದೀರಿ, ಬನ್ನಿರಿ ಬನ್ನಿರಿ ಬನ್ನಿರಿ. ದೇವರ ವಾಕ್ಯವು ನಿಮ್ಮನ್ನು ಕರೆದಿದೆ. ಕರೆಯಲ್ಪಟ್ಟಂತ ನೀವು ಆರಿಸಲ್ಪಡುವ ಗುಂಪಿಗೆ ಹೋಗಲಿಲ್ಲ ಅಂತಂದರೆ ನೀವು ಪರಲೋಕ ರಾಜ್ಯವನ್ನು ಸಂಪಾದನೆ ಮಾಡಿಕೊಳ್ಳೋ ತನಕ ನಿಮ್ಮ ವಿಶ್ವಾಸವನ್ನು ಕಾಪಾಡ್ಕೊಳ್ಳೋಕ್ಕಾಗೋದಿಲ್ಲ. ಇದೆಲ್ಲ ಬ್ಯಾಲೆನ್ಸ್ ಮಾಡಬೇಕು ನೀವು. ಶಾರೀರಿಕವಾದಂಥ ಬಲಹೀನತೆಗಳು, ಶಾರೀರಿಕವಾದ ತೊಂದರೆಗಳು, ಆತ್ಮ ಸಂಬಂಧವಾದ ಸಮಸ್ಯೆಗಳು, ಇದೆಲ್ಲವನ್ನು ಕೂಡ ನೀವೇನು ಮಾಡಬೇಕು? ಬ್ಯಾಲೆನ್ಸ್ ಮಾಡಬೇಕು. ಯಾವಾಗ ಬ್ಯಾಲೆನ್ಸ್ ಮಾಡ್ತೀರೋ, ಯಾವಾಗ ಈ ವಿಷಯಗಳನ್ನು ತಡ್ಕೊಳ್ತೀರೋ, ಯಾವಾಗ ಪ್ರಾರ್ಥನೆಯಿಂದಲೇ ಈ ವಿಷಯಗಳನ್ನು ಕಾಪಾಡ್ಕೊಳ್ತೀರೋ, ವಾಕ್ಯಾನುಸಾರವಾಗಿ ಯಾವಾಗ ಈ ವಿಷಯಗಳನ್ನು ಕಟ್ಟಿಕೊಳ್ತೀರೋ, ಆತನ ರಾಜನಾಗಿದ್ದರೂ ಹೇಳ್ತಾ ಇದ್ದಾನೆ, ನಿನ್ನ ವಾಕ್ಯವೇ ನನ್ನ ದಾರಿಗೆ ದೀಪವು, ಅದು ನನ್ನ ಬಾಲಿಗೆ ಬೆಳಕಾಗಿದೆ. ಅಕ್ರಮ ನಡೆದೋಗಿತ್ತು, ಅಕ್ರಮ ಸಂತಾನ ಹುಟ್ಟಿ ಬಂದುಬಿಟ್ಟಿತ್ತು. ಆದರೂ ಕೂಡ ಬೂದಿಯಲ್ಲಿ ಕೂತು ರಾಜನಾಗಿದ್ದು ತನ್ನನ್ನು ತಾನು ತಗ್ಗಿಸಿಕೊಂಡಿರೋದ್ರಿಂದ ಆತನಿಗೆ ಗೊತ್ತಿರೋದು ಒಂದೇ, ತನ್ನನ್ನು ತಾನು ತಗ್ಗಿಸಿಕೊಳ್ಳೋದು. ಎಷ್ಟೇ ಕಷ್ಟ ಬಂದರೂ ದೇವರಿಗೆ ಸ್ತೋತ್ರ ಅಂತ ಹೇಳೋದು. ಏನೇ ಸಮಸ್ಯೆ ಬಂದರೂ ದೇವ್ರಿಗೋಸ್ಕರ ನಿಂತ್ಕೋಬೇಕು ಅನ್ನುವಂಥ ದೃಢ ಸಂಕಲ್ಪವು ನಮ್ಮಲ್ಲಿರೋದು. ಕರೆಯಲ್ಪಟ್ಟವರು ಆರಿಸಲ್ಪಡೋದಕ್ಕೆ ತರಬೇತಿ ಅಂತ ಅದೇ ಹೇಳ್ತಾ ಇರೋದು 6:44. ನೀವು ಶಿಕ್ಷಿತರಾಗ್ತಿದ್ದೀರಿ, ನೀವು ಟ್ರೈನಿಂಗಲ್ಲಿದ್ದೀರಿ. ಟ್ರೈನಿಂಗಲ್ಲಿ ಇದೆಲ್ಲ ಒಂದು ಸಂದರ್ಭ. ಆ ಮನೆಯಲ್ಲಿ ಮಾಡಿದ್ರಿ, ಆ ಮನೆಯಲ್ಲಿ ಮಾಡಿದ್ರಿ, ಈ ಮನೆಯಲ್ಲಿ ಮಾಡಿದ್ರಿ, ಇಲ್ಲಿಗೆ ಬಂದ್ರಿ, ಇನ್ನೂ ಎಷ್ಟು ಸುತ್ತಬೇಕು? ನನ್ನ ಬಲಹೀನತೆ ಅಲ್ಲಿ ಬಂದು ಹೊಡಿತಾನೆ ಸೈತಾನು. ಇನ್ನೂ ಎಷ್ಟು ಓಡಬೇಕು? ನನಗೆ ಸಫಿಷಿಯೆಂಟ್ ಆಗಿರುವಂಥ ಒಂದು ಚರ್ಚಿನ ಆ ಇನ್ಫ್ರಾಸ್ಟ್ರಕ್ಚರ್ ಇಲ್ವಲ್ಲ. ಏನೋ ಒಂದು ತಡ್ತೀರಿ, ನಾನು ಸುಮ್ಮನೆ ಇರಲ್ಲ. ಅವನು ಏನೋ ಒಂದು ಕೆಣಕ್ತಾನೆ, ಏನೋ ಒಂದು ಮಾಡ್ತಾನೆ. ಪ್ರಿಯ ದೇವ್ರ ಮಕ್ಕಳೇ, ದೈವ ಸೇವಕನಾಗಿ ಹೇಳ್ತಾ ಇದ್ದೀನಿ, ಆತ್ಮದಲ್ಲಿ ನೀವು ಬಲವಾಗಿರುವಾಗ ಶರೀರವು ಕೇವಲವು ನಿಷ್ಪ್ರಯೋಜನವು, ಆತ್ಮ ಮಾತ್ರವೇ ನಿಮ್ಮನ್ನು ಜೀವಿಸುವಂತೆ ಮಾಡುತ್ತೆ. 66 ಬ್ರದರ್. ಕೇವಲ ಶರೀರವು ನಿಷ್ಪ್ರಯೋಜನವು, ಆತ್ಮ ಮಾತ್ರವೇ ನಿಮ್ಮನ್ನು ಜೀವಿಸುವಂತೆ ಮಾಡುತ್ತೆ. ಇದು ನೀವು ಶಾಶ್ವತವಾಗಿ ನಂಬಬೇಕಾದ ವಿಷಯ ಬ್ರದರ್. ಶರೀರವು ಕೇವಲವು ನಿಷ್ಪ್ರಯೋಜನವು, ಆತ್ಮ ನಿಮ್ಮನ್ನು ಜೀವಿಸುವಂತೆ ಮಾಡುತ್ತೆ. ಆತ್ಮ ನೀವು ನಿರಂತರ ಹೇಳ್ಕೋಬೇಕು, ನನ್ನ ಆತ್ಮ, ನಾನು ನಂಬಿರುವ ದೇವರು ನನ್ನ ಜೀವಿಸುವಂತೆ ಮಾಡುತ್ತೆ. ನನ್ನ ಕೈ ಬಿಡಲ್ಲ. ಅಮ್ಮ ಬದುಕಬೇಕಮ್ಮ, ಬದುಕಬೇಕು. ಮೊದಲನೇ ಅಧ್ಯಾಯ ಪ್ರಾರಂಭದಲ್ಲೇ, ಗ್ರಂಥ ಪ್ರಾರಂಭದಲ್ಲಿ ಹೇಳಿದರು, ನೀವು ಭೂಮಿಯನ್ನು ತುಂಬಿಸಿ ಅದನ್ನು ನೀವು ವಶಪಡಿಸ್ಕೊಳ್ಳಿ. ನಿಮಗೋಸ್ಕರ ಅದು. ದೇವರ ರಾಜ್ಯವನ್ನು ಕಟ್ಟೋರು ನಮಗಿಲ್ದೆ, ದೇವ್ರ ವಾಕ್ಯ ಹೇಳ್ತಾ ಇರಲ್ಲ, ಆತನನ್ನು ನಂಬಿರುವಂಥವ್ರು ಕೊಡೋರು ಆಗ್ತಾರ ಹೊರತು ತಗೊಳ್ಳೋರು ಆಗೋದಿಲ್ಲ. ನಾವು ಕೊಡೋರು ಆಗಬೇಕು. ನಾವು ಆಶೀರ್ವಾದ, ಅಧಿಕಾರ ನಮ್ಮ ಕಂಟ್ರೋಲಲ್ಲಿ ಇರಬೇಕು, ಆರ್ಥಿಕ ನನ್ನ ಕಂಟ್ರೋಲಲ್ಲಿ ಇರಬೇಕು. ಅವರ ಚರಸ್ಥಿರ ಆಸ್ತಿಗಳನ್ನು ಮಾರಿ ಸೇವಕನ ಹೆಂಗಿರ್ಬೇಕು ಗೊತ್ತಾ? ಯಾಕೆ ಇವತ್ತು ಆತ್ಮ ಸಂಬಂಧವಾದ ಬಲದಲ್ಲಿ ನಿಲ್ತ್ಕೊಂಡು ಸಾಕ್ಷ್ಯವನ್ನು ಕಾಪಾಡ್ಕೊಳ್ಳೋಕೆ ಆಗ್ತಿಲ್ಲ ಅಂತಂದರೆ, ಕಾಲ ತಿರುಡಬೇಕಾಗಿರೋದನ್ನು ಅಂತಂದು ತಲೆ ಮೇಲೆ ಇಟ್ಕೊಂಡಿದ್ದಾರೆ. ಆವತ್ತು ಅವರ ಚರಸ್ಥಿರಾಸ್ತಿಗಳನ್ನು ಮಾರಿಟ್ರೆ ಪೇತ್ರನ್ನು ಎಲ್ಲಿಡಿ ಅಂತ ಹೇಳಿದ್ನ ಗೊತ್ತಾ? ತನ್ನ ಕಾಲ ತಿರುಡಿ ಅಂದ. ಯಾಕಂತಂದರೆ ಧನವಂತನು ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸೋದಕ್ಕಿಂತ ಸೂಜನ ಕಣ್ಣಿನಲ್ಲಿ ಒಂಟಿ ನುಗ್ಗುವುದು ಸುಲಭ. ಇದು ತಲೆ ಮೇಲೆ ಬಂತು ಅಂತಂದರೆ ನನ್ನ ಒಳಗಡೆ ಇರುವ ಆತ್ಮ ಅದರ ಕಡೆಗೆ ಟರ್ನ್ ಆಗಿಬಿಡುತ್ತೆ. ಬಲಹೀನತೆ ಯಾವುದೋ ಒಂದರಲ್ಲಿ ಹಾಕಕ್ಕೆ ಟ್ರೈ ಮಾಡ್ತಾನೆ. ಎಲ್ಲ ವಿಷಯದಲ್ಲಿ ದೇವರಿಗೆ ಸ್ತೋತ್ರ. ಅಪ್ಪ, ನಿನ್ನ ಆತ್ಮ ನನಗೆ ಪ್ರೇರೇಪಣೆ ಕೊಡಲಿ, ನಿನ್ನ ಚಿತ್ತವು ನನ್ನಲ್ಲಿ ನೆರವೇರಲಿ, ನಿನ್ನ ಉದ್ದೇಶವು ನನ್ನಿಂದ ಆಗಲಿ. ನನ್ನ ಮನಸ್ಸೆಲ್ಲ ಭಾವನೆ ಬಂದರೆ ಸಪೋರ್ಟ್ ಮಾಡೋ ದೇವರು ನಿರಂತರ ಇಮ್ಯಾನ್ಯುಯಲ್ ನಿಮ್ಮ ಜೊತೆಗಿರ್ತಾನೆ. ಆತನಿಗೆ ಹೆಸರಿಡ್ರಿ, ಏನಂತ? ಇಮ್ಯಾನ್ಯುಯಲ್, ಸದಾ ನಿಮ್ಮೊಟ್ಟಿಗಿರುವ ದೇವನು. ನಿಮ್ಮ ಬಲಹೀನತೆಗಳನ್ನು ಹೇಳಿ ಗೊತ್ತು ಆತನಿಗೆ. ಅಮ್ಮ ನೋಡಿ, ಯಾಕೋಬ್ರಲ್ಲಿ ಹೇಳಿರುವ ಪ್ರಕಾರ ನಿಮ್ಮನ್ನು ಶೋಧಿಸಿ ನಿಮ್ಮ ವಿಶ್ವಾಸವನ್ನು ತಿಳ್ಕೊಳ್ಳೋಷ್ಟು ಹೀನ ಸ್ಥಿತಿಯಲ್ಲಿ ದೇವರಿಲ್ಲ. ನನ್ನ ಶೋಧನೆ ಪರಿಶೀಲನೆ ಮಾಡಿ ನಾನು ಭಕ್ತಿಪರನ, ವಿಶ್ವಾಸಿನ, ನಾನು ನಿಲ್ತ್ಕೊಳ್ತೀನ, ಉದುರೋಗ್ತೀನ. ಅದಕ್ಕೆ ಬೈಬಲ್ ದಾವೀದ ಹೇಳ್ತಿದ್ದಾನೆ, ನನ್ನ ದಿನಗಳ ಲೆಕ್ಕವು ಒಂದಾದರೂ ಕಳೆಯೋದಕ್ಕಿಂತ ಮುಂಚೆ ನನ್ನ ಚರಿತ್ರೆ ಕಂಪ್ಲೀಟ್ ಆಗಿ ಬರೆದಿದ್ದಾರೆ ದೇವರು. ಗೊತ್ತಿಲ್ವಾ ಆತನಿಗೆ? ಎಲ್ಲ ಗೊತ್ತಮ್ಮ, ಸಕಲವೂ ಗೊತ್ತು. ನಿನಗೊಂದು ಪರೀಕ್ಷೆ ಅದು, ಅದೇ ಹೇಳ್ತಾ ಇರೋದು. ನೀವು ತರಬೇತಿನಲ್ಲಿದ್ದೀರಿ, ನೀವು ನಿಲ್ತ್ಕೋಬೇಕಲ್ಲಿ. ಆ ಕಷ್ಟ ಟೆಂಪರರಿ ಅಷ್ಟೇ, ಆ ಸಮಸ್ಯೆ ಟೆಂಪರರಿ ಅಷ್ಟೇ. ನಾನು ಮನಪೂರ್ವಕವಾಗಿ ಹೇಳ್ತೀನಿ, ನನ್ನ ತಮ್ಮ ವಿಲ್ಸನ್ ಈ ಪ್ರಾಂತದಲ್ಲಿ ಸ್ವಂತ ಸಭೆ ಕಟ್ಟಿ ದೊಡ್ಡ ದೊಡ್ಡ ಸೇವಕರುಗಳನ್ನು ಕರೆದು ಈ ಜಾಗದಲ್ಲಿ ಇನಾಗ್ರೇಟ್ ಮಾಡುವಂಥ ದಿನಗಳು ಖಂಡಿತ ದೇವರು ಕೊಡ್ತಾರೆ. 100 ಜನಗಳು ಈ ಸ್ಥಳದಲ್ಲಿ, 100 ಜನಗಳಿಗೆ ಈ ಸಭೆ ಮಾದರಿಯಾಗಿರುತ್ತೆ. ನಾನು ಇಷ್ಟಪಡೋದು ಇಂಥ ಸಭೆಗಳನ್ನೇ. ಯಾಕಂದ್ರೆ ನಾನು ಇಲ್ಲಿಂದ ಬಂದಿರೋನೆ. ನಾನೇನೋ ದೊಡ್ಡ ಪ್ರಬಲವಾಗಿಬಿಟ್ಟಿದ್ದೀನಂತ ಏನೂ ಅಲ್ಲ ರೀ. ತನ್ನನ್ನು ತಾನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡ್ತಾನೆ. ಚಿಕ್ಕದ್ರಂದಿ ತಲ್ಲಲ್ಪಟ್ಟಿರೋನಾಗಿದ್ದರೂ ಸರಿ, ಪರವಾಗಿಲ್ಲ, ಕೊನೆಗೆ ಮೂಲೆಕಲ್ಲ. 3ನೇದು ಮತ್ತ 22:1
ನೀವು ಆರಿಸಲ್ಪಡೋರಾಗೋದಕ್ಕೆ ಏನು ಮಾಡಬೇಕು ಅನ್ನೋದು ಒಂದು ಪಾಯಿಂಟ್ ಹೇಳಿ ಪ್ರಾರ್ಥನೆ ಮಾಡಿ ಮುಗಿಸ್ಬಿಡ್ತೀನಿ ನಾನು. ಮತ್ತೆ 22ನೇ ಅಧ್ಯಾಯ 1-8 ವಚನಗಳ ತನಕ ದಯವಿಟ್ಟು ನಿಮ್ಮ ಬೈಬಲಲ್ಲಿ ನೋಡಬೇಕು. ಇನ್ನೊಂದು ಹೇಳ್ತಾ ಇದ್ದೀನಿ, ದಯವಿಟ್ಟು ಸಭೆಗೆ ಬರುವಾಗ ಬೈಬಲನ್ನು ತರದೇ ಬರಬೇಡಿ ಬ್ರದರ್. ಬೈಬಲ್ ಬಿಟ್ಟು ಬರಬಾರ್ದು, ನೀವು ಬೈಬಲ್ ತೊಗೊಬರ್ಬೇಕು. ಇಲ್ಲ ನಿಮ್ಮ ಪಾಸ್ಟರ್ ಹತ್ರ ಕೇಳಿ ಇಸ್ಕೋಬೇಕು, ನೀವು ಬ್ರದರ್ ಹತ್ರ ಕೇಳಿ ಇಸ್ಕೋಬೇಕು. ಬೈಬಲ್ ತೊಗೊಂಡು ಬರದೇ ಬರಬಾರ್ದು. ನೀವು ಓದೋಕ್ಕೆ ಬರಲ್ಲ ಅನ್ಸುತ್ತೆ ನಿಮಗೆ, ಆದರೂ ಪರವಾಗಿಲ್ಲ. ನಿಮ್ಮ ಕೈಯಲ್ಲಿ ಕತ್ತಿ ಇದೆ, ಇಬ್ಬಾಯಿ ಅನ್ನುವ ಕತ್ತಿ ಇದೆ. ಅವ್ನು ಬರೋಕೆ ಹೆದರ್ತಾನೆ. ಇವ್ರ ಕೈಯಲ್ಲಿ ಕತ್ತಿದೆ ಸ್ವಾಮಿ ಅಂದರೆ ಇವ್ರಿಗೆ ಯುದ್ಧ ಗೊತ್ತು. ಸುಮ್ಮನೆ ಕತ್ತಿ ಇಟ್ಕೊಬಿಡ್ತಾರ? ಯುದ್ಧ ಬರೋವನೇ ಕತ್ತಿ ಇಟ್ಕೊಳ್ಳೋಕೆ ಸಾಧ್ಯ. ಸೊ ಬೈಬಲ್ ಇಟ್ಕೊಂಡು ಬರಬೇಕು. ಯಾರೇನು ಕಂಡ್ರು, ಭೂಮಿ ಮೇಲೆ ನನ್ನ ನಾಮವನ್ನು ಯಾರು ಒಪ್ಪಿಕೊಳ್ಳುತ್ತಾರೋ ಪರಲೋಕದಲ್ಲಿರುವ ನನ್ನ ತಂದೆ ಮುಂದೆಗಳು ಅವನನ್ನು ನಾನು ಒಪ್ಪಿಕೊಳ್ಳುತ್ತೀನಿ. ನೀವು ಪ್ರಾರ್ಥನೆ ಮಾಡುವಾಗ ಇದು ಯಾವುದೋ ಹೊಸ ಶಬ್ದ ಬರ್ತಿದ್ದಿಲ್ಲ, ಇವ್ನು ಯಾವನು ನಾನು ನೋಡಿಲ್ಲಲ್ಲ. ಒಂದು ದಿವಸ ಹೇಳ್ತಾರೆ, ಅದು ಕೂಡ ಹೇಳ್ಬಿಟ್ರಲ್ಲ, ಅಮ್ಮ ನಮ್ಮ ದೇವ್ರ ಮಹಾಜ್ಞಾನಿ, ನಾವು ಕ್ರಿಮಿನಲ್ಗಳಂದ್ರೆ ನಮಗಿಂತ ದೊಡ್ಡವರು, ಅವ್ರು ನಮ್ಮನ್ನ ಎತ್ತಿರೋರು ಅಲ್ವಾ? ನಾವೇ ಕ್ರಿಮಿನಲ್ಗಳಂದ್ರೆ ನಮ್ಮನ್ನ ಎತ್ತಿರೋರು ಹೆಂಗಿರ್ತಾರೆ ಹೇಳಿ? ನೀವು ಒಳ್ಳೆಯವನ, ನಾನು ಒಳ್ಳೆ, ನೀನು ಕ್ರಿಮಿನಲ್ನ, ನಿನಗಿಂತ ದೊಡ್ಡ ಕ್ರಿಮಿನಲ್ ನಾನು. ಅವ್ರನ್ನೇ ಅಮರ್ಸಕ್ಕೆ ನಮ್ಮ ಕೈಲಾಗೋದಿಲ್ಲ. ಸ್ವಾಮಿ ಸ್ವಾಮಿ ಅನ್ನುವ ಪ್ರತಿಯೊಬ್ಬರು ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ. ಇದು ಯಾವುದಿದು ಹೊಸ ಸ್ವರ ಯಾವುದೋ ಬರ್ತಾ ಇದ್ದಿಲ್ಲ? ಯಾರ ಮಗನೇ ನೀನು ಯಾವತ್ತು ನೋಡಲೇ ಇಲ್ವಲ್ಲ? ನಾನು ಸ್ವಾಮಿ ನಿನ್ನ ನಾಮದಲ್ಲಿ ಹೋದವಾರ ವಸಂತಪುರದಲ್ಲಿ ಬಾಯಿ ಪಡ್ಕೊಂಡು ವಾಕ್ಯ ಹೇಳಿಲ್ವಾ? ನಿನ್ನ ನಾಮದಲ್ಲಿ ಅಲ್ಲೇನು ಆಡಿಲ್ವಾ ಹಾಡು? ಯಾರು ನಿನಗೆ ಗೊತ್ತೇ ಇಲ್ವಲ್ಲೋ? ನಾನು ನಿನ್ನ ಮುಖಾನೇ ನೋಡಿಲ್ವಲ್ಲ? ಅಯ್ಯಪ್ಪನೇ ಅಮರ್ಸಕ್ಕಾಗೋದಿಲ್ಲಮ್ಮ. ಅದಕ್ಕೆ ಶರೀರ ಕೇವಲ ನಿಷ್ಪ್ರಯೋಜನ. ಮನುಷ್ಯರಿಗೆ ತೋರಿಸ್ಕೊಳ್ಳೋಕೆ ನೀವೇನು ಬೇಕಾದರೂ ಮಾಡಿ, ಅವ್ರು ಅದು ನೋಡೋದೇ ಇಲ್ಲ. ಅದಕ್ಕೆ ಯಾವ್ದು ನೋಡ್ತಾರೆ? ನಿಮ್ಮ ಹೃದಯದ ಅಂತರಾಳದಲ್ಲಿ ಏನು ನೋಡ್ತಾ ಇದೆ? ನಾನು ನೋಡ್ಬೋದು ಬ್ರದರ್ ಏನು ಬಾಗ ಸ್ಮಾರ್ಟ್ ಆಗಿ ಇರೋ ಥರ, ಎಲ್ಲ ಡಿಂಪಲ್ಸ್ ಬೇರೆ ಬೀಳ್ತಾ ಇದೆ, ವೈಟ್ ಆಗಿದ್ದಾರೆ, ಸೂಪರ್ ಆಗಿದ್ದಾರೆ, ನಾನು ಹೇಳ್ಕೋಬೋದು. ಇಲ್ಲ, ಮನಸ್ಸಿನಲ್ಲಿ ಏನಿದೆ ಅದು ದೇವ್ರಿಗೆ ಮಾತ್ರ ಗೊತ್ತು. ನಿಮ್ಮ ಹೃದಯದ ಅಂತರಾಳದಲ್ಲಿರುವ ವಿಚಾರಗಳನ್ನ ನೋಡಿ ನಿಮ್ಮನ್ನು ಆಶೀರ್ವಾದ ಮಾಡೋದು. ನಿಮ್ಮ ಇಂಟೆನ್ಷನ್ ಏನೋ, ಕರೆಯಲ್ಪಟ್ಟಿದ್ದೀನಿ, ನಾನು ಆರಿಸಲ್ಪಡಬೇಕು. ಕರೆಯಲ್ಪಟ್ಟಿರೋರು ಆರಿಸಲ್ಪಡಬೇಕಂದ್ರೆ ಏನು ಮಾಡಬೇಕು? ಒಂದೆರಡು ಮಾತುಗಳು ಮುಗಿಸ್ಬಿಡ್ತೀನಿ. Matthew chapter 22 verses 1-8. ಎಸ್ ಮಾ, ಏನಂದ್ರೆ ಹೌದು, ಅವನು ಮದುವೆಗೆ ಏಳಿಸಿಕೊಂಡವರನ್ನು ಕರೆಯುವುದಕ್ಕೆ ತನ್ನ ಆಳುಗಳನ್ನು ಕಳಿಸಲು ಬರುವುದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ. ತಿರುಗಿ ಬೇರೆ ಆಳುಗಳನ್ನು ಕರೆದು, ನೀವು ಊಟಕ್ಕೆ ಏಳಿಸಿಕೊಂಡವರ ಬಳಿಗೆ ಹೋಗಿ ಇಗೋ ಅಡಿಗೆ ಸಿದ್ಧವಾಗಿದೆ, ನನ್ನ ಹೋರಿಗಳನ್ನು ಕೊಬ್ಬಿದ ಪಶುಗಳನ್ನು ಕೊಯಿಸಿದ್ದೇನೆ, ಎಲ್ಲ ಸಿದ್ಧವಾಗಿದೆ, ಮದುವೆಯ ಊಟಕ್ಕೆ ಬನ್ನಿರೆಂಬುದಾಗಿ ಅವರಿಗೆ ಹೇಳಿರೆಂದು ಅಪ್ಪಣೆ ಕೊಟ್ಟು ಕಳಿಸಿದನು. ಆದರೆ ಅವರು ಅಲಕ್ಷ್ಯ ಮಾಡಿ ಒಬ್ಬನು ತನ್ನ ಹೊಲಕ್ಕೆ, ಒಬ್ಬನು ತನ್ನ ವ್ಯಾಪಾರಕ್ಕೆ ಹೋಗಿಬಿಟ್ಟನು. ಉಳಿದವರು ಅವನ ಆಳುಗಳನ್ನು ಹಿಡಿದು ಬೈದು ಹಾಕಿದರು. ಅರಸನು ಸಿಟ್ಟುಕೊಂಡು ತನ್ನ ದಂಡುಗಳನ್ನು ಕಳಿಸಿ ಆ ಕೊಲೆಗಾರರನ್ನು ನಾಶ ಮಾಡಿ ಅವರ ಪಟ್ಟಣಗಳನ್ನು ಸುಟ್ಟು ಬಿಟ್ಟನು. ಆಗ ತನ್ನ ಆಳುಗಳಿಗೆ, ಮದುವೆಗೆ ಸಿದ್ಧವಾಗಿದೆ ಸರಿ, ಆದರೆ ಕರೆಯಲ್ಪಟ್ಟವರು ಯೋಗ್ಯರಾಗಿರಲಿಲ್ಲ. ನೀವು ಈಗ 4 ಹಾದಿಗಳ ಕೂಡುವ ಸ್ಥಳಗಳಿಗೆ ಹೋಗಿ ಕಂಡವರನ್ನೆಲ್ಲ ಮದುವೆಗೆ ಊಟಕ್ಕೆ ಕರೆಯಿರಿ, ಕಂಡವರನ್ನೆಲ್ಲ ಕದಿರಿ ಎಂದು ಹೇಳಿದನು. ಆ ಆಳುಗಳು ಹಾದಿಗಳಿಗೆ ಹೋಗಿ ಕೆಟ್ಟವರು ಅನ್ನದೆ ಕಂಡವರನ್ನೆಲ್ಲ ಕೂಡಿಸಿ ಬಂದರು. ಹೀಗೆ ಮನೆ ತುಂಬಾ ಊಟಕ್ಕೆ ಕೂತರು. ಆಮೇಲೆ ಅರಸನು ಕೂತವರನ್ನು ನೋಡುವುದಕ್ಕೆ ಒಳಗೆ ಬರಲಾಗಿ ಮದುವೆ ಬಟ್ಟೆಯನ್ನು ಹಾಕಿಕೊಳ್ಳದ ಒಬ್ಬನನ್ನು ಕಂಡು ಏನಪ್ಪ ಮದುವೆ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಗೆ ಬಂದಿ ಎಂದು ಕೇಳಲು ಅವನು ಸುಮ್ಮನಿದ್ದನು. ಆಮೇಲೆ ಅರಸನು ಸೇವಕರಿಗೆ ಅವನ ಕೈ ಕಾಲು ಕಟ್ಟಿ ಅವನು ಹೊರಗೆ ಕತ್ತಲೆಗೆ ನುಗ್ಗಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಆ ಹಲ್ಲು ಕಡಿಯುವುದು ಇರುವುದು. ಈಗ ಕರೆಯಲ್ಪಟ್ಟವರು ಬಹುಜನ, ಆರಿಯಲ್ಪಟ್ಟವರು ಸ್ವಲ್ಪ ಜನವಾದರು. ನಿಮ್ಗೇನು ಅರ್ಥ ಆಯ್ತು? ಇದಕ್ಕಿಂತ ವಾಕ್ಯ ಏನಾದರೂ ಹೇಳಬೇಕು, ಎಕ್ಸ್ಪ್ಲನೇಷನ್ ಮಾಡಿ. ದೇವರ ರಾಜ್ಯ ಅನ್ನುವಂಥದ್ದು ಒಂದು ರಾಜು ಮಾಡುತ್ತಿರುವ ಮದುವೆಗೆ ಹೋಲಿಕೆ ಮಾಡಿರುವಾಗ, ಮದುವೆಗೆ ಬರಬೇಕಾಗಿರುವ ನೆಂಟರುಗಳನ್ನು, ಸ್ನೇಹಿತರುಗಳನ್ನು ಕರೆದು ಆ ಜಾಗ ಕೂರಿಸೋದಕ್ಕೆ ರಾಜನು ಅಂದರೆ ದೇವರು ಅನೇಕ ಜನಗಳನ್ನು ಕರೆದರು. ಅವ್ರು ಹೇಳ್ತಿದ್ದಾರೆ, ಒಬ್ಬನು ಹೊಲದಲ್ಲಿ ಕೆಲಸ ಇದೆ, ಒಬ್ಬನು ಓರಿಗಳ ಹತ್ರ ಕೆಲಸ ಇದೆ, ಒಬ್ಬನು ಹೊಸದಾಗಿ ಮದುವೆ ಮಾಡ್ಕೊಂಡಿದ್ದಾನಂತೆ. ಅನೇಕ ಕಾರಣಗಳನ್ನು ಹೇಳಿ ತಪ್ಪಿಸ್ಕೊಂಡ್ರು. ಅದಕ್ಕೆ ರಾಜುಗೂ ಸಿಟ್ಟೇರು ಹೇಳ್ತಿದ್ದಾನೆ, ನೀವು 4 ಜಾಗಗಳನ್ನು ಸೇರುವಂಥ ಸ್ಥಳಕ್ಕೆ ಹೋಗಿ ಕಂಡವರನ್ನೆಲ್ಲ ಕರೀರಿ. VIP ಇನ್ವಿಟೇಷನ್ ಕೊಟ್ರಿ, ಇವ್ರು ಬೇಡ ಅಂತ ಇದ್ದಾರೆ. ಅದಕ್ಕೆ ಕಂಡವರನ್ನೆಲ್ಲ ಕರೀರಿ. ಬರಬೇಕಾದ್ರೆ ಒಂದು ರೂಲ್ಸ್ ಇಟ್ಕೊಂಡಿದ್ದಾರೆ. ಆ ಮದುವೆ ಸಮಾರಂಭದ ಒಳಗಡೆ ಊಟದ ಔತಣವನ್ನು ತಿನ್ನಕ್ಕೆ ಬರಬೇಕು ಅಂತಂದರೆ ಒಂದು ಡ್ರೆಸ್ ಕೋಡ್ ಇದೆ, ಅದನ್ನು ಅಬ್ಸರ್ವ್ ಮಾಡಬೇಕು ನೀವು. ಒಂದು ಮದುವೆ ವಸ್ತ್ರಗಳನ್ನು ಹಾಕಿಕೊಂಡು ನೀವು ಒಳಗೆ ಬರಬೇಕು. ಆತ್ರ ಗುಡ್ಡದವನು ಯಾವನೋ ಒಬ್ಬನು ಬೇಗ ಬಂದು ಅಲ್ಲಿ ಕೂತ್ಕೊಬಿಟ್ಟ. ಯಾರು ಕಿತ್ಕೊಬಿಡ್ತಾರೋ ನನ್ನ ಚೇರು.
ಬಂದು ಕೂತ್ಕೊಂಡು ಅವನು ಹೇಳ್ತಿದ್ದಾನೆ. ರಾಜು ಬಂದು ನೋಡ್ತಾ ಬೇಕಾದ್ರೆ, ಏಯ್ ಮದುವೆ ವಸ್ತ್ರವಿಲ್ಲದೆ ನೀನು ಹೆಂಗೆ ಒಳಗೆ ಬಂದೆ? ತಕ್ಷಣ ಇವನಿಗೆ ಶಿಕ್ಷೆನ, ಯಾರಲ್ಲಿ ಬನ್ನಿ ಇವನ ಕೈ ಕಾಲು ಕಟ್ಟಾಕಿ ಕಟಕಟ ಅಂತ ಅಲ್ಲು ಕಡಿಯುವ ಸ್ಥಳಕ್ಕೆ ಇವನು ಎಸ್ದಾಕಿ ಅಂತ. తెలుగಲ್ಲಿ ఆ కడ ఏడుపును పండ్లు కొరుకుటాను ఉంది. తెలుగు ಎಷ್ಟು ಗೊತ್ತಾಗತ್ತೆ అమ్మ? తెలుగు ఏడుపు పండ్లు కొరుకుట ఉండునని. చాలమ్మా. ఏడుపు పండ్లు కొరకు. పండ్లు అంటే ఒక అమ్మ వచ్చి అడుగుతుంది, విల్సన్ అన్న పండ్లు కొరకమంటారు, నాకు పండ్లు లేవే, ఎట్లా నేను పండ్లు కొరికేది? ఆమె ఏమనుకునింది, యాపిల్ పండ్లు, ద్రాక్ష పండ్లు, పైనాపిల్ పండ్లు, సపోటా పండ్లు, అక్కడ ఏడుపు పండ్లు, పర్లేదులే ఏడ్చుకోరే పండ్లు కొరుక్కుంటా నేను. తెలుగಲ್ಲಿ పండ్లు ಅಂತಂದ್ರೆ ಹಣ್ಣು. నన్ను అల్లింద నన్ను అల్లోకి ಹೆಂಗೆ అన్న ಅಂದರೆ ఈమెకి ఎట్లా అర్థమైంది? సరే ఏడిస్తే ఏడుచుకున్నాంలే, సీనాకాయలు, యాపిల్ కాయలు, ద్రాక్షకాయలు ఇస్తారు, అడిపి కొరుక్కొనన్నా ఉందాము, ಪರವಾಗಿಲ್ಲ, ಇಲ್ಲಿ ನಾನು 3 ಜನ ಮಕ್ಕಳನ್ನ ಎತ್ತಿದ್ದೀನಿ, ಏನಕ್ಕೂ ಲಾಯಕ್ಕಿಲ್ಲ, ಅಲ್ಲೇನೋ ಹಣ್ಣು ಕೊಡ್ತಾರೆ ಅಂತ ಅದಾದ್ರೂ ಕಚ್ಕೊಂಡಿರೋಣ. ಅಲ್ಲಿಲ್ಲಪ್ಪ ಅಷ್ಟೇ ತಮಾಷೆ ಏನು ಮಾಡೋದು ನಾನು? ನಿನಗೆ ಹಂಗೆ ಅರ್ಥ ಆಗಿದೆಯಾ? చాలా సార్లు వాక్యాన్ని ఆత్రపడి చదివేసినట్టు తప్పు అయిపోతుంది. యేసు అట్లు చేసెను అంట. ఎట్లు చేసెను? అట్లు చేసెను. దోశలు చపాతీలు అట్లు చేసే పని అయింది. ఒక ఆయన భలే స్పీడ్గా పబ్లిక్ మీటింగ్ మైక్ ఇచ్చి చదువురు అంటే, యేసు దోశ ఎక్కి, యేసు దోశ ఎక్క, ಇದೇಂದ್ರೆ ಇದೆ ನಿಮ್ಗೆ ಅರ್ಥ ಆಯ್ತಾ? ದೋಣೆ ಅಂದರೆ ಅಡುಗು. ಯೇಸುವನ ಅಡುಗನ ಗಲಲಿಯ ಸಮುದ್ರದ ಮೇಲೆ, ಆ ಕಡೆ ಜನಸಾಂದ್ರ ಜಾಸ್ತಿ ಆಗಿರೋದ್ರಿಂದ ಸಮುದ್ರದ ಮೇಲೆ ಒಂದು ಅಡುಗನ್ನು ಕಳಿಸಿ ಅದರ ಮೇಲೆ ಹತ್ತಿ ಸ್ವಲ್ಪ ಒಳಗೆ ಹೋಗಿ ತಲ್ಲಿರಿ, ಜನ ಮೇಲೆ ಬೀಳ್ತಾ ಇದ್ದಾರೆ, ಆಗ್ತಿಲ್ಲ, ನಾನು ಅಲ್ಲಿ ನಿಲ್ತ್ಕೊಂಡು ಹೇಳ್ತೀನಿ ಅಂತಂದ್ರೆ ಏಪ ಸ್ಪೀಡಾಗಿ ಆಯ್ಪ ಅಂತಂದ್ರೆ 25 ವರ್ಷದಿಂದ ಪಾಸ್ಟರ್ ನನಗೆ ಗೊತ್ತಾನ, ಆ ಪಾಸ್ಟರ್ ಯೇಸು ದೋಸೆ ಎಕ್ಕಿ ಅಂತೀವಿ ನಾವು. ಯೇಸು ದೋಸೆ ಎಕ್ಕಿನಾಡ, ದೋಸೆ ಎಕ್ಕಿ, ಚಪಾತಿ ಎಕ್ಕಿ, ಪರೋಟ ಎಕ್ಕಿ, వారిని తినకే పుట్టారు. కొంచెం మాట మారింది అనుకోండి, పాస్టర్ చూసినారా, మీకు ఒక విషయం తెలుసా సీక్రెట్ ఏందయ్యా అంటే, యేసు అట్లు చేసినాడంట స్టార్టింగ్లో. యేసు అట్లు ఏం క్యాటరింగ్ కంపెనీ పెట్టినాడు యేసు స్వామి. యేసు అట్లు చేసిన కాదయ్యా, అట్లు చేసినాడు అని చెప్తానన్నమాట. అది ఓ అవునా, నేను ఇన్ని రోజుల ప్రసంగం యేసు అట్లు చేసినాడు. మీకు తెలుసా పెద్ద రహస్యం ఇది, యేసు ప్రభువే ఫస్ట్ అట్లు చేసింది వారిని. వీళ్ళు ఇంకా ఏమవ్వలేదు, పిలవబడ్డారు కానీ అది మ్యాటర్. ఇప్పుడు మీకు ఒక విషయం చెప్పేస్తాను నేను. ಏರ್ಪರಚಬಡడం అంటే ಕರೆಕ್ಟೇನಮ್ಮ, ಕರೆಯಲ್ಪಟ್ಟವರು ಆರಿಸಲ್ಪಡಬೇಕು ಅಂತಂದರೆ ಒಂದು ಕ್ಯಾರೆಕ್ಟರ್ ಹೇಳ್ತಾ ಇದ್ದಾರೆ. ನಿಮಗೇನಿರಬೇಕು? ಜಾಸ್ತಿ ಬೇಡ ರೀ, ನಾನು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಹೇಳ್ತೇನೆ, ನಿನಗೆ ವಸ್ತ್ರವಿರಬೇಕು. ಏನು ವಸ್ತ್ರವಿರಬೇಕು? ನೋಡಿ, ಒಂದೇ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ. ಪ್ರಕಟಣೆ 19ನೇ ಅಧ್ಯಾಯ 6, 7, 8 ವಚನಗಳು ನೋಡಿ ನಾನು ಪ್ರಾರ್ಥನೆ ಮಾಡಿಬಿಡ್ತೀನಿ. ರೆವಲ್ಯೂಷನ್ ಚಾಪ್ಟರ್ 19 ವರ್ಸಸ್ 6, 7 and 8. ನೋಡಿ, ಏನು ವಸ್ತ್ರಗಳನ್ನು ಧರಿಸಿಕೊಂಡಿಲ್ಲ ಅಂತಂದರೆ ಮದುವೆಯ ಸಂಭ್ರಮ, ಊಟದ ಔತಣಕ್ಕೆ ನಮ್ಗೆ ಆಹ್ವಾನವಿಲ್ಲ. ಸ್ಪಿರಿಚುವಲ್ ಆಗಿ ಏನು ಹೇಳ್ತಿದ್ದಾರೆ ನೋಡಿ. ಪ್ರಕಟಣೆ 19ನೇ ಅಧ್ಯಾಯ 6, 7, 8ನೇ ವಚನಗಳಮ್ಮ. ಸರ್ವಶಕ್ತನಾಗಿರುವ ನಮ್ಮ ದೇವರಾದ ಕರ್ತನು ಆಳುತ್ತಾನೆ. ಕುರಿಯಾದಾತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳಿತು. ಪ್ರಕಾಶಮಾನವು ನಿರ್ಮಲವು ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ. ಮತ್ತೊಂದ್ಸತಿ ಹಿಂದೆ ಬಾತಮ್ಮ, ಮತ್ತೊಂದ್ಸತಿ ಮಗನೇ, ಮತ್ತೊಂದ್ಸತಿ ಅಲ್ಲಿಂದ. ಪ್ರಕಾಶವು ನಿರ್ಮಲವು ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸಿದಾಗಿದೆ. ಯೇಸು ಕ್ರಿಸ್ತನು ಮದುವೆಯ ಗಂಡ ಆದರೆ ಸಭೆ ದೀಕ್ಷಾ ಸ್ನಾನದಿಂದ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿರುವ ಹೆಣ್ಣು. ಸಿದ್ಧ ಮಾಡಿ ನಾನು ಹೋಗಿ ನಿಮಗೆ ಆದರಣಕರ್ತಿ ಎನ್ನುವ ಪರಿಶುದ್ಧಾತ್ಮನನ್ನು ಕಳಿಸ್ತೀನಿ. ಅವರು ನಿಮ್ಮನ್ನು ಸತ್ಯದಿಂದ ಸರ್ವಸತ್ಯಕ್ಕೆ ಪಾರಾಗುವಂತೆ ಸಹಾಯ ಮಾಡ್ತಾರೆ. ಇದರ ಒಳಗಡೆ ನಿಮಗೆ ನಾನು ಮನೆಗಳನ್ನು ಸಿದ್ಧ ಮಾಡಿ ಬಂದುಬಿಡ್ತೇನೆ. ಒಂದು ಜವಾಬ್ದಾರಿ ಮೇಲೆ ಹೋಗಿದ್ದಾರೆ. ಬಂದು ಕ್ರಿಸ್ತನ ಸಭೆ ಅನಿಸಿಕೊಳ್ಳುವಂಥ ಈ ಹೆಣ್ಣನ್ನು ಮದುವೆ ಮಾಡಿಕೊಂಡು ಕರ್ಕೊಂಡು ಹೋಗ್ಬೇಕು. ಆದರೆ ಒಂದು ಕಂಡೀಷನ್ ಇದೆ. ಮತ್ತೊಂದು ಸತಿ, ಪ್ರಕಾಶವು ನಿರ್ಮಲವು ಆದ ನಯವಾದ ನಾರುಮಡಿಯನ್ನು. ನೀವು ಇನ್ನೊಂದು భాష తెలుగులో ఏముంది చదువునమ్మా ఒకసారి. ఆమె ధరించుకొనుటకు ప్రకాశమును నిర్మలమైన సన్నపు నార బట్టలను
ఆమె కీయబడెను. అదే మెయిన్ పాయింట్. ఆడే స్లో అయిపోతున్నావు. అవే పరిశుద్ధుల నీతి క్రియలు. కన్నడలో ఏముందన్నమాట? ಆ ನಾರುಮಡಿ ಎಂದರೆ ದೇವ ಜನರ, ಕನ್ನಡದಲ್ಲಿ ಸ್ಪಷ್ಟವಾಗಿದೆ ನೋಡಿ, ದೇವ ಜನರ ಸತ್ಕಾರ್ಯಗಳು. ಸತ್ ಅಂತಂದ್ರೆ ಒಳ್ಳೆಯದು, ಕಾರ್ಯ ಅಂದ್ರೆ ಕೆಲಸ. ನಾನು ಒಂದು ಮಾತು ಕೇಳ್ತೀನಿ. ಹಿಸ್ಕಿಯ ಮರಣಕರವಾದ ರೋಗದಲ್ಲಿದ್ದ, ಹೌದಾ? ದಾವಿದನ ನಂತರ ದೇವರು ಬಹಳ ವರ್ಷಗಳಿಂದ ಪ್ಲಾನ್ ಮಾಡಿ ಬ್ಲೂ ಪ್ರಿಂಟ್ ಅನ್ನು ಕೊಟ್ಟು ಕಟ್ಟಿರುವಂತ ಆ ಒಂದು ಆಲಯವು ಬಹಳ ವರ್ಷಗಳು ಮುಚ್ಚಲ್ಪಟ್ಟಿತ್ತು. ಎಲ್ಲಿ? ಹಿಸ್ಕಿಯ ರಾಜ ಆದ ಕಾಲದಲ್ಲಿ. ರಾಜ ಆದ ತಕ್ಷಣವೇ ಹಿಸ್ಕಿಯ ಏನು ಮಾಡ್ದ? ಯಾಜಕರುಗಳೇ, ಲೇವಿಯರುಗಳೇ, ನೀವು ಸಿದ್ಧರಾಗಿ, ನಾವು ಸೀದಾ ಇಲ್ಲಿ ಹೋಗ್ತಾ ಇದ್ದೀವಿ. ಪ್ರಮಾಣ ವಚನವಾದ ತಕ್ಷಣವೇ ಇಷ್ಟು ವರ್ಷಗಳು ಮುಚ್ಚಲ್ಪಟ್ಟಿರುವಂಥ ಆಲಯವನ್ನ ತಿರುಗಿ ತಯಾರಿ ಮಾಡಿ ಯೆಹೋವ ದೇವರಿಗೆ ಪ್ರಾರ್ಥನೆಗಳನ್ನು ಮಾಡುವಂತೆ ಹೋಗೋಣ ನಡೀರಿ. ಎಲ್ಲವೂ ಸಿದ್ಧ ಮಾಡ್ಕೊಳ್ತೀರ. ವಚನಗಳನ್ನು ಓದಿದ್ರೆ ಮೈ ಜುಮ್ ಮತ್ತು ಎಷ್ಟು ಸತಿ ಓದ್ರಿ ನಿಮಗೆ ಕರೆಂಟ್ ಶಾಕ್ ಹೊಡೆದಂಗೆ ಆಗತ್ತೆ. ಎಂಥ ಆಂಗ್ಸೈಟಿಂಗ್ ಆತನಿಗೆ ದೇವರ ಆಲಯವನ್ನು ಸಿದ್ಧ ಮಾಡಬೇಕು. ನೋಡಿ, ನಾನೊಂದು ಹೇಳ್ತೀನಿ ಕೇಳಿ. ಆತನ ಮಾಡಿರುವ ದಾನ ಧರ್ಮಗಳು ಏನು ಪ್ರಾರ್ಥನೆ ಮಾಡ್ದ? ಯೆಶಾಯ ಹೇಳ್ದ, ಹಿಜ್ಕೀಯ, ನಿನಗೆ ಮರಣಕರವಾದ ಕಾಯಿಲೆ ಇದೆ, ನೀನು ಸತ್ತೋಗ್ತೀಯ, ನಿನ್ನ ಮನೆಯನ್ನು ಸರಿ ಮಾಡ್ಕೋ. ಆತನು ಹೇಳ್ತಿದ್ದಾನೆ ಗೋಡೆ ಕಡೆಗೆ ತಿರುಗಿ. ಪ್ರಾರ್ಥನೆಯನ್ನು ಹೈಲೈಟ್ ಮಾಡ್ತಾರೆ. ಮಾಡಿರುವ ಕೆಲಸ ಏನಂತ ಗೊತ್ತಾಗಲ್ಲ ಜನಗಳಿಗೆ. ಒಂದೆರಡು ಪೂರ್ವಕಾಲ ವೃತ್ತಾಂತಗಳಲ್ಲಿ ಆ ವಿಷಯಗಳನ್ನ ಸ್ಪಷ್ಟವಾಗಿ ಬರೆಸಿಟ್ಟಿದ್ದಾರೆ. ಅರಸಗಳ ಚರಿತ್ರೆಯಲ್ಲಿ ಬರೆಸಿಟ್ಟಿದ್ದಾರೆ. ಏನಂತ? ನಾನು ಮಾಡಿರುವ ದಾನ ಧರ್ಮಗಳು, ಒಳ್ಳೆ ಕಾರ್ಯಗಳು ಏನಾದರೂ ಇದ್ರೆ ದಯವಿಟ್ಟು ಜ್ಞಾಪಕ ಮಾಡ್ಕೊಂಡು ಒಂದು ಸ್ವಲ್ಪ ಆಯುಷ್ಕಾಲನ ಕೊಡಿ ಅಂತಂದ್ರೆ, ಆತನು ಮಾಡಿರುವ ದಾನ ಧರ್ಮ, ಒಳ್ಳೆ ಕಾರ್ಯ ಏನು ಗೊತ್ತಾ? ದೇವರ ಆಲಯವನ್ನು ಕಟ್ಟುವ ಕೆಲಸ. ಆತನ ಅನ್ನದಾನ ಮಾಡಿರ್ಬೋದು, ವಸ್ತ್ರದಾನ ಮಾಡಿರ್ಬೋದು, ಇನ್ನೊಂದು ಮತ್ತೊಂದು ಮಗದೊಂದು ಮಾಡಿ ಯಾವುದು ಲೆಕ್ಕಕ್ಕೆ ಬಂದಿಲ್ಲ. ದೇವರ ಆಲಯವನ್ನು ಕಟ್ಟಿ ಯಾಜಕರನ್ನು ಕರ್ಕೊಂಡು ಹೋಗಿ ಪ್ರಾರ್ಥನೆ ಮಾಡಿದನಲ್ಲ, ಅದು ದೇವರು ಜ್ಞಾಪಕ ಮಾಡಿಕೊಂಡಿದ್ದಾರಂತೆ. ಅಂದರೆ ಯಾವುದು ದೇವರ ಲೆಕ್ಕಕ್ಕೆ ಬರೋದು? ಶಾರೀರಿಕವಾದಂಥದ್ದು ಕೇವಲ ನಿಷ್ಪ್ರಯೋಜನವು ಆತ್ಮ ಮಾತ್ರ ಮನುಷ್ಯನನ್ನು ಜೀವಿಸುವಂತೆ ಮಾಡುತ್ತದೆ. ಏನಕ್ಕೆ ಸೇರ್ಕೊಳ್ತೀರಿ ನೀವು? ಆತ್ಮ ಸಂಬಂಧ ಆಹಾರವನ್ನು. ಶರೀರಕ್ಕೆ ಕೆಲಸ ಮಾಡ್ತೀರಿ, ಬಿರಿಯಾನಿ ತಿಂತೀರಿ, ಉಪ್ಪಿಟ್ಟು ತಿಂತೀರಿ, ಕೇಸರಿ ಬಾತ್ ತಿಂತೀರಿ, ಇನ್ನೊಂದು ಮತ್ತೊಂದು ಏನೋ ತಿಂತೀರಿ, ಅದಕ್ಕೆ ಆಹಾರ ಸರಿಯೋಯ್ತು. ಆತ್ಮೀಯ ಆಹಾರ ದೇವರ ಆಲಯದಲ್ಲಿ. ಅದಕ್ಕೆ 6 ದಿನಗಳು ನೀವು ತಗೊಳ್ಳಿ, 1 ದಿನ ನನಗೆ ಕೊಡಿ. ನಾನು ಬರೋ ತನಕ ಆತ್ಮಕ್ಕೆ ಶಕ್ತಿ ಬೇಕಾ ಬೇಡವಾ? ಆಹಾರ ಬೇಕಾ ಬೇಡವಾ? ಅದನ್ನು ಸಿಗುವಂಥ ಸ್ಥಳದಲ್ಲಿ ನೀವೆಲ್ಲರೂ ಒಟ್ಟಾಗಿ ಕೂಡಿಕೊಳ್ಳುವುದು ಒಳ್ಳೆಯದಕ್ಕೆ. ಕೆಲವು ಟೈಮಲ್ಲಿ ಕೆಟ್ಟದಕ್ಕಂತೂ ಕೂಡ ಇದೆ. ಕೇಡಿಗೆ ಹೊರತು ಮೇಲುಗಲ್ಲ ಅಂತಿದೆ. ಅದು ನಮ್ಮ ಉದ್ದೇಶಕ್ಕೆ ತಕ್ಕನಂಗಿರುತ್ತೆ. ನೀತಿ ಸತ್ಕ್ರಿಯೆಗಳು ಕನ್ನಡದಲ್ಲಿ ಏಮುಂದ್ರೆ ಮಾಟ ಅದೇನು ಅಂತಂದ್ರೆ ದೇವ ಜನರ ಸತ್ಕಾರ್ಯಗಳು. ಸತ್ ಅಂತಂದ್ರೆ ಒಳ್ಳೆಯದು, ಕ್ರಿಯೆಗಳಂದ್ರೆ ಕೆಲಸ. ನೀವು ಎಲ್ಲಿ ಸುತ್ತಿ ಎಲ್ಲಿಗೆ ಬಂಡ್ರಿ, ದೇವರ ವಾಕ್ಯವು ಯಾರಿಗೂ ಬರುತ್ತೋ ಅವರು ದೇವರುಗಳೇ. ಕೆಳಗಡೆ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಆತನ ವಾಕ್ಯವೇ ಸತ್ಯವು. ಯಾವುದು ಸತ್ಕಾರ್ಯ? ದೇವರ ವಾಕ್ಯವು ಸತ್ಯವು, ಅದನ್ನು ಪ್ರಕಟಿಸುವುದು ಸತ್ಕಾರ್ಯ. ದೇವರ ವಾಕ್ಯವು ಸತ್ಯವು, ಅದನ್ನು ತಿಳಿಸ್ಕೊಡೋದು ಸತ್ಕಾರ್ಯ. ಅಂದರೆ ಆ ಮದುವೆಯ ಔತಣಕ್ಕೆ ಹೋಗಬೇಕು ಅಂತಂದ್ರೆ ನಿನ್ನ ಹತ್ರ ಏನು ವಸ್ತ್ರವಿರಬೇಕು? ಕ್ರಿಸ್ತನನ್ನು ಪ್ರಕಟಿಸುವ ಸತ್ಕಾರ್ಯವನ್ನು ವಸ್ತ್ರವಿರಬೇಕು. ಆ ಕಾರ್ಯವು ಯಾರನ್ನ ಪ್ರೇರೇಪಣೆ ಮಾಡುತ್ತೋ ಪರಿಶುದ್ಧಾತ್ಮ, ಅವರು ಈ ರಾಜನ ಮದುವೆಯ ಊಟದ ಔತಣಕ್ಕೆ VIP ಕಾರ್ಡಿಂದ ಕರೆಯಲ್ಪಟ್ಟಂಥವ್ರು. ಈ ವಿಷಯದಲ್ಲಿ ಸುಲಭ ಅಲ್ಲ ರೀ, ಕಷ್ಟ ಭಾಳ ಇದೆ. ಅಲ್ಲಿವರೆಗೂ ಹೋಗ್ಬೇಕಂದ್ರೆ ಭಾಳ ಕಷ್ಟ ಇದೆ. ಮೈಸೂರು ಅರಮನೆ ನೋಡಿದ್ದೀರಾ? ಚಪ್ಪಲಿ ಒಂದು ಜಾಗದಲ್ಲಿ ಬಿಡಬೇಕು, ಅದನ್ನು ಮುಟ್ಟಂಗಿಲ್ಲ, ಇದಕ್ಕೆ ಹೋಗಂಗಿಲ್ಲ, ಅಲ್ಲಿ ಫೋಟೋ ತಗೊಳ್ಳಂಗಿಲ್ಲ. ಎಷ್ಟು ರೂಲ್ಸ್, ಎಷ್ಟು ರೆಗ್ಯುಲೇಷನ್ಸ್. ಯಾಕಂತಂದರೆ ರಾಜ ಇಷ್ಟ, ಅವ್ನು ಏನು ಹೇಳ್ತಾನೆ ಅದು ಕೇಳಬೇಕಷ್ಟೇ ಬಾಯಿ ಮುಚ್ಕೊಂಡು. ಗೌರ್ಮೆಂಟ್ ಆದರೂ ಸರಿ, ಈಸ್ ಅ ಕಿಂಗ್. ನೋಡಿ, ನೀವು ದರ್ಶನಕ್ಕೆ ಬರ್ತೀರಾ, ಅದೇನೋದು ವಿಸಿಟಿಂಗ್ ಬರ್ತೀರಾ, ಅದನ್ನು ನೋಡೋಕೆ ಬರಲಿ, ಬಾಯಿ ಮುಚ್ಕೊಂಡು ಹಿಂಗೆ ಅವ್ರು ಯಾರೋ ಮಾರ್ಕ್ ಹಾಕಿರ್ತೀರಿ, ಹಿಂಗೆ ಸುತ್ಕೊಂಡು ನಂಗೆ ಬಾಗಿಲಿಂದ ಆಚೆ ಹೋಗ್ಬೇಕು. ನಾನು ಇಲ್ಲಿ ಸೆಲ್ಫಿ ತೊಗೊಳ್ತೇನೆ ಅಂದರೆ ಕೈ ಕಾಲು ಮುರಿದಾಕ್ತಾರೆ ಅವ್ರು ಹೇಳಿರ್ತಾರೆ, ಫೋಟೋಸ್ ಆರ್ ಪ್ರೊಹಿಬಿಟೆಡ್, ತಗೊಳ್ಳಂಗಿಲ್ಲ. ಅವ್ರ ಮನೆ ಅವ್ರ ಇಷ್ಟ, ದೇವ್ರ ಮನೆ ದೇವ್ರ ಇಷ್ಟ. ಅವತನಕ್ಕೆ ನೀವು ಬರಬೇಕಾ? ನಿನ್ನ ಹತ್ರ ಏನಿರಬೇಕು? ಆ ಸತ್ಕ್ರಿಯೆ ಎನ್ನುವ ನೀತಿ ವಸ್ತ್ರವು, ನಾರುಮಡಿಯಾಗಿರುವ ನೀತಿ ವಸ್ತ್ರವು. ಎಂಥ ಮಹಾಜ್ಞಾನವರಿ ದೇವ್ರದ್ದು. ಆವಾಗ ನೀವು ಕರೆಯಲ್ಪಟ್ಟಿರುವ ಗುಂಪಿನಿಂದ ಆರಿಸಲ್ಪಡುವಂಥ ಗುಂಪಿಗೆ ಶಿಫ್ಟ್ ಆಗ್ತೀರಿ. ನೀವು ಇಲ್ಲೇ ಇದ್ದು ಬಿಡ್ತೀರಾ? ಅದು ಕೂಡ ಬರೆದಿದ್ದಾರೆ. 2 ಮಲಗಿರ್ತಾರೆ, ಒಬ್ಬರು ಎತ್ತಲ್ಪಡ್ತಾರೆ. 2 ಒಳದಲ್ಲಿ ಕೆಲಸ ಮಾಡ್ತಾರೆ, ಒಬ್ಬರು ಪ್ರತ್ಯೇಕಿಸಲ್ಪಡ್ತಾರೆ. ಯಾರು ಅನ್ನೋದು ಚಾನ್ಸ್ ನಿಮ್ಮ ಕೈ ಕೊಟ್ಟಿದ್ದಾರೆ. ಅದೇ ಪರಲೋಕದ್ದು ಪಾತಾಳಲೋಕದ್ದು ಬೀಗದ ಕೈಗಳನ್ನು ನಿಮ್ಮ ಕೈ ಕೊಡ್ತಾ ಇದ್ದೀನಿ. ಯಾವುದು ಬೇಕು ನಿಮಗೆ? ಚಾಯ್ಸ್ ಇಸ್ ಯುವರ್ಸ್. ತಿಳಿಸೋದು ನಮ್ಮ ಕರ್ತವ್ಯ. ನಿಮ್ಮ ರಕ್ತಾಪರಾಧ ನಮ್ಮ ಮೇಲೆ ಬರಬಾರ್ದು. ಹೇಳ್ಬೇಕಾಗಿರೋದು ಹೇಳ್ಬಿಟ್ಟಿದ್ದೀವಿ. ನೀವೆಲ್ಲರೂ ಸೇರಿ ನೀತಿ ಅಂದರೆ ಏನದು? ನೀತಿ ಅನ್ನುವ ಸತ್ಕಾರ್ಯಗಳ ನೀತಿ ಕ್ರಿಯೆಗಳನ್ನು ಧರಿಸಿಕೊ ನೋಡಿ. ದೈವ ಜನರ ಸತ್ಕಾರ್ಯಗಳನ್ನು ಧರಿಸಿಕೊಳ್ಳಿರಿ. ನೀವು ಪಂಚಭಕ್ಷ ಪರಮಾಣಗಳಿಂದ ನೀವು ಊಟ ಹಾಕಿದ್ರೆ ಅದು ಒಳ್ಳೆ ಮಾತಲ್ಲ. ಯಾಕಂದರೆ ಹಿಜ್ಕೀಯ ಅದು ಭಾಳ ಮಾಡಿದ್ದಾನೆ. ಯಾವುದು ದೇವರ ದೃಷ್ಟಿಗೆ ನೀತಿ ಕಾರ್ಯ? ದೇವರ ಆಲಯವನ್ನು ಕಟ್ಟೋದು. ಆಲಯವಂದ್ರೆ ಏನೋ ತಿರುಗಲೊಂದು ಮಾತಿದೆ, ದೇಶಮಂಟೆ ಮನುಷ್ಯಲುಗಾದು, ಆ ದೇಶಮಂಟೆ ಮಟ್ಟಿಗಾದು, ದೇಶಮಂಟೆ ಮನುಷ್ಯಲು. ಸಭೆ ಅಂದರೆ ಇದಲ್ಲ. ಹಲೋ,
ನೀವು ಇದು ಅನ್ಕೊಂಡ್ರೇನು ಇನ್ಫ್ರಾಸ್ಟ್ರಕ್ಚರ್ ಚರ್ಚ್ ರೇ ಯಾಮಾರಬೇಡ್ರಿ ಸ್ವಾಮಿ. ಚರ್ಚ್ ಅಂದ್ರೆ ಇದಲ್ಲ ರೀ, ನಿನ್ನ ದೇಹವು ದೇವರ ಆತ್ಮಕ್ಕೆ ಆಲಯವಾಗಿದೆ. ನೀನೊಬ್ಬನು ಇದ್ರೆ ಸಾಕಾ? ಅದು ಎಲ್ಲಾದ್ರೂ ಹಾಳಾಗೋಗ ನನಗೇನಂತೆ, ನಾನು ಕರೆಕ್ಟಾಗಿದ್ದೀನಿ. ದೇವ್ರ ಲೆಕ್ಕ ಕೇಳ್ತಾರೆ. ಎಲ್ಲಮ್ಮ ನಿನ್ನ ಪಕ್ಕದ ಮನೆಯವರ 1 ಅವರ್, ಒಂದು ಅರ್ಧ ಗಂಟೆ ಪ್ರಾರ್ಥನೆ ಮಾಡಿ. ಹೆಂಗಾದರೂ ಸರಿ ಅವ್ರಿಗೆ ದೇವ್ರ ವಾಕ್ಯ ತಲುಪುವಂಥ ಒಂದು ಪ್ರಯಾಸ ಪಡಿ. ಹೆಂಗಾದರೂ ಸರಿ ಅವ್ರನ್ನ ದೇವ್ರ ಕಡೆಗೆ ಕರ್ಕೊಬನ್ನಿ. ನಾನು ಹೇಳ್ತೀನಮ್ಮ, జ్ఞానోక్తిಗಳು ಹೇಳ್ತಾರೆ, ఎಷ್ಟో ಜನಕ್ಕೆ ನಾನು ಹೇಳಿದ್ದೀನಿ. ನೋಡ್ರಿ, మీరు తాగుతున్నారంటే సాలమోన్ అంటాడు, పాము విషము, నాగుపాము విషము మీ గొంతులోకి పోతారు, సస్తావరా రే, పోతావరా నువ్వు నాశనమై, వదిలేరా. ನಾನೇನು ಹೇಳಿದೆ? ಚೆನ್ನಾಗಿರಪ್ಪ. ಆ ಕುಡಿಯೋದೇನೋ ಆ ಮಕ್ಕಳಿಗೆ ತಂದಾಕು, ಆ ಕುಡಿಯೋದು ನಿನ್ನ ಮನೆ ಬಾಡಿಗೆ ಕಟ್ಟು, ಆ ಕುಡಿಯೋದು ಆಟೋ EMI ಕಟ್ಟಲ್ಲಿ. ನೋಡಿ ಸೀಸರ್ಸ್ ಎತ್ಕೊಂಡು ಹೋಗ್ತಾ ಇದ್ದಾರೆ ಗಾಡಿನ. ಏನು ಮಾಡ್ತಿದೆ? ಏನೋ ಆಗ್ತಾ ಇಲ್ಲಪ್ಪ ಅಷ್ಟೇ. ದುಡ್ದು ಕುಡ್ದು ಬಿಡ್ತಾ ಇದ್ದೀನಿ, ನನಗೆ ಗೊತ್ತಾಗ್ತಿಲ್ಲ. ಕುಡಿದ್ರೆ ಏನು ಮಾಡಿದ್ಯಾ? ಕೆಟ್ಟದಾಗ ನಡ್ಕೊಳ್ತೀನಿ. ಮೊನ್ನೆ ಒಬ್ಬನು ಮನೆ ಹತ್ರ ಬಂದು ಚರ್ಚ್ ಹತ್ರ ಬಂದು ಹಂಗೆ ಗಲಾಟೆ ಮಾಡಿದ. ಏನಂತಂದ್ರೆ ನನಗೇನು ಗೊತ್ತಿಲ್ಲ ಅಂತಾನೆ. ಕುಡಿದು ಬಿಟ್ರೆ ಏನೂ ಗೊತ್ತಾಗಲ್ಲ ನಿನಗೆ. ಇದು ಬದಲಾಗಬೇಕು ನಿಮ್ಮಲ್ಲಿ. ದೀಕ್ಷಾಸ್ಥಾನ ತಗೊಂಡು ನನ್ನ ಕೈಯಲ್ಲೇ ಕೊಟ್ಟೆ, ನನ್ನ ಕೈಯಲ್ಲೇ ದೀಕ್ಷಾಸ್ಥಾನ ಕೊಟ್ಟೆ. ಗೊತ್ತಾಗ್ತಿಲ್ವ ನಿನಗೆ? ಗೊತ್ತಾಗ್ತಿಲ್ಲಪ್ಪ ಅಷ್ಟೇ. ಇವ್ರನ್ನೆಲ್ಲ ಏನು ಮಾಡ್ತಿದ್ದೀವಿ ನಾವು? ರಕ್ಷಣೆಗೆ ತರ್ತಾ ಇದ್ದೀವಿ. ಸಂಡೇ ಪಾಸ್ಟರ್ ಅಂತ ರಾಜು ಅಂತ ಒಬ್ರು ಇದ್ದಾರೆ. ಮೊನ್ನೆ ಉತ್ತರಳ್ಳಿ ಬಸ್ ಸ್ಟ್ಯಾಂಡ್ ಹತ್ರ ಹಾಕಬೇಕಾಗಿತ್ತು, ಅವ್ರಿಗೆ ಅನುಕೂಲ ಸಿಗಲಿಲ್ಲ. ಏನಂತ ಪ್ಲೇ ಕಾರ್ಡ್ಸ್ನ ತೊಗೊಂಡು ಹೋಗ್ತಾರೆ. ದಯವಿಟ್ಟು ಕುಡಿಬೇಡಿ, ದಯವಿಟ್ಟು ಸ್ಮೋಕ್ ಮಾಡಬೇಡಿ, ದಯವಿಟ್ಟು ಡ್ರಿಂಕ್ಸ್ ಮಾಡಬೇಡಿ, ದಯವಿಟ್ಟು ವ್ಯಭಿಚಾರ ಮಾಡಬೇಡಿ, ದಯವಿಟ್ಟು ಅನ್ಯಾಯವಾಗಿ ನಡ್ಕೋಬೇಡಿ, ಹೆಣ್ಣು ಮಕ್ಕಳಿಗೆ ಗೌರವ ಕೊಡಿ. ಬಸ್ಸಲ್ಲೂ ಕೂಡ ಹಾಕಿರ್ತಾರೆ. ಹೆಣ್ಣು ಮಕ್ಕಳಿಗೆ ಒಂದು ಸಪ್ರೇಟ್ ಸ್ಥಾನ, ಒಂದು ಗೌರವ ಕೊಟ್ಟಿರ್ತಾರೆ. ತಮಿಳ್ನಾಡಲ್ಲಿ 5 ವರ್ಷ ಜೈಲು ಶಿಕ್ಷೆ ಮಾಡಿಬಿಟ್ಟಿದ್ದಾರೆ. ನೀವು ರ್ಯಾಗಿಂಗು ಪಾಗಿಂಗು ಗೀಗಿಂಗು ಅಂತ ಎತ್ಕೊಂಡೋಗಿ ಒಳಗಾಗ್ತಾರೆ. ನಾನ್ ಬೇಲೇಬಲ್ ಅರೆಸ್ಟ್, ಅದು ತಗೊಂಡೋಗಿ ಒಳಗಾಕ್ಬಿಡ್ತಾರೆ, ಜೊತೆಗೆ ಪೆನಾಲ್ಟಿ. ನಿಮ್ಮಲ್ಲಿ ಅದು ಬಂದ್ರೇ ಸಭೆ ಕಟ್ಟಲ್ಪಡುತ್ತೆ. ನಾನು ಹೇಳೋದು ಒಂದೇ, ಒಬ್ಬ ಸೇವಕನು 1000 ಜನ ವಿಶ್ವಾಸಿಗಳಿಗೆ ಸಮಾನ. ಒಬ್ಬ ಸೇವಕನ ಕೆಳಗಡೆ 1000 ಜನ ವಿಶ್ವಾಸಿಗಳು ಇರಬೇಕು. ಇದೇ ವಸಂತಪುರದಲ್ಲೇ ಒಂದು ಸ್ವಂತ ಆಲಯವನ್ನು ಕಟ್ಟಿ ವಿಲ್ಸನ್ ದೊಡ್ಡ ಸೇವಕನಾಗಿ ಆವತ್ತು ಕೂಡ ನಾನು ಬಂದು ದೇವರ ಸಮ್ಮುಖದಲ್ಲಿ ವಾಕ್ಯಗಳನ್ನ ಹೇಳುವಂಥ ಅವಕಾಶ ಕರ್ತನ ಯೇಸುವಿನ ನಾಮದಲ್ಲಿ ಕೊಡಬೇಕು. ಕೊಡಬೇಕು ಯೇಸುವಿನ ನಾಮದಲ್ಲಿ. ಏನೋ ಬಂದಿದ್ದೀವಿ ಅಂತಂದರೆ ಬಂದಿದ್ದೀವಿ, ತಿಂದ್ವಿ, ಉಂದ್ವಿ, ಕಾಣಿಕೆ ತೊಗೊಂಡ್ವಿ, ಓಡಿದ್ವಿ ಅಂತಂದರೆ ಇದು ನನಗೆ ಇಷ್ಟೇ ಆಗಲ್ಲ. ನಿಮಗೆ ನೀವೆಲ್ಲ ಸೇರಬೇಕು, ನೀವೆಲ್ಲ ಪಿಲ್ಲರ್ಗಳಾಗಿರ್ಬೇಕು, ದೇವ್ರ ರಾಜ್ಯವನ್ನು ಕಟ್ಟಬೇಕು. ಅಮ್ಮ ಅರ್ಥ ಆಗ್ತಿದೆಯಾ? ಅವ್ರು ಬಿದ್ದರೆ ಬಿಡಿ, ನೋ ಪ್ರಾಬ್ಲಮ್. ದೇವ್ರ ರಾಜ್ಯವನ್ನು ಕಟ್ಟಬೇಕು. ನೀವು ನಿಲ್ತ್ಕೊಳ್ಳೋ, ಅವ್ರು ಬೀಳಿ. ದೇವ್ರ ರಾಜ್ಯವನ್ನು ಕಟ್ಟಬೇಕು. ಆ ವಿಷಯದಲ್ಲಿ ದಯವಿಟ್ಟು ನೀತಿ ಕ್ರಿಯೆಗಳ ಅಂದರೆ ಪರಿಶುದ್ಧರ ದೈವ ಜನರ ನೀತಿ ಕ್ರಿಯೆ ಅನ್ನೋ ವಸ್ತ್ರವನ್ನು ನೀವು ಧರಿಸಿಕೊಳ್ಳಿ. ದೇವ್ರ ಆ ಕೃಪೆ ನಿಮಗೆ ಕೊಳ್ಳಿಮ್ಮ. ಇನ್ನೂ ಭಾಳ ಇದೆ, ನಾನು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾತಾಡಿದ್ದೀನಿ. దేవుడు ನಿಮ್ಮ కేಳುವಾಗ మీరు విన్నప్పుడు మీ వినికిడిలో ఆ మాటలని దేవుడు ఆశీర్వదించండి. చిన్న ప్రార్థన చేస్తాం మీకోసం. దయవిಟ್ಟು ಎಲ್ಲರೂ ಕಣ್ಣುಗಳನ್ನು ಮುಚ್ಕೊಳ್ಳಿ. ಒಂದು ಚಿಕ್ಕ ಪ್ರಾರ್ಥನೆ. ನೀವು ಒಂದು ಮಾತು ಕೇಳಿ, ಸ್ವಾಮಿ ನನಗೊಂದು ಜವಾಬ್ದಾರಿ, ನನಗೊಂದು ರೆಸ್ಪಾನ್ಸಿಬಿಲಿಟಿ. ಏನಂತ? ದೈವ ಜನರ ನೀತಿ ಕ್ರಿಯೆಗಳನ್ನು ನಾನು ಧರಿಸ್ಕೋಬೇಕು. ಏನೋ ಭಾನುವಾರ ಬರ್ತಾ ಇದ್ದೀನಿ, ಹೋಗ್ತಾನೆ ಅಂದ್ರೆ ಹೋಗ್ತಾ ಇದ್ದೀನಿ, ಪ್ರಯೋಜನ ಇಲ್ಲ ಬ್ರದರ್, ಪ್ರಯೋಜನ ಇಲ್ಲ. ಏನಾದರೂ ಒಂದು ಮಾಡಬೇಕು ದೇವ್ರಿಗೋಸ್ಕರ. ಇವತ್ತು ರಿಪಬ್ಲಿಕ್ ಡೇ ಅಂತಾರ ನೋಡಿ, ಅವ್ರ ಬಗ್ಗೆ ಇವ್ರ ಬಗ್ಗೆ ಜನಗಳು, ಸ್ಟೂಡೆಂಟ್ಗಳು ಮತ್ತು ವಿದ್ಯಾರ್ಥಿಗಳು ಮಾತಾಡ್ತಿರ್ಬೇಕಾದ್ರೆ ಎಷ್ಟು ಹೆಮ್ಮೆ ಆಗುತ್ತೆ. ನಾಳೆ ಚರಿತ್ರೆಯಲ್ಲಿ ನಮಗೂ ಕೂಡ ಒಂದು ಪೇಜ್ ಇರಬೇಕು. ಪೌಲ್ಗೊಂದು ಪೇಜ್ ಇದೆ, ಪೇತ್ರಗೊಂದು ಪೇಜ್ ಇದೆ, ನಮಗೊಂದು ಪೇಜ್ ಇರಬೇಕು. ಬೇಡ ಬೈಬಲಲ್ಲಿ ಬರೆಯೋದು ಬೇಡ. ನಿಮ್ಮ ನೆಂಟರುಗಳು, ಬಂಧು ಮಿತ್ರಾದಿಗಳು 4 ಜನ ನಿಮ್ಮ ಬಗ್ಗೆ ಹೇಳಿ. ಸರೋಜಮ್ಮ ಅಂತ ಒಬ್ಬರು ನಮಗೆ ಯೇಸು ಸ್ವಾಮಿನ ಪರಿಚಯ ಮಾಡಿಕೊಟ್ಟಿರೋರು ಸರೋಜಮ್ಮ. ಅವ್ರು ಏನಾಗಿದ್ದಾರೋ ಎಲ್ಲಿದ್ದಾರೋ ನಮಗೆ ಗೊತ್ತೇ ಇಲ್ಲ. ಆ ಯೇಸು ಸ್ವಾಮಿ ನಮಗೆ ಪರಿಚಯ ಆಗಲಿಲ್ಲ ಓದಿರ ಅಂತಂದರೆ ಇವತ್ತು ನಮ್ಮ ಮನೆಯಲ್ಲಿ ಎಷ್ಟೋ ಜನ ಸೇವಕರುಗಳು ತಯಾರಾಗ್ತಿರ್ಲಿಲ್ಲ. ಅವರೊಬ್ಬರು ಯೇಸು ಸ್ವಾಮಿ ಇವತ್ತು ಚರ್ಚಿಗೆ ಬನ್ನಿ ಅಂದ್ರೆ ಅಷ್ಟೇ ಹೇಳಿದ್ದು. ನನ್ನ ತಾಯಿಗೆ 9 ದೆವ್ವ ಹಿಡಿದು ಭಾಳ ಕಷ್ಟಪಡ್ತಿದ್ರು. ಏನೋ ಮಾಟ ಮಂತ್ರ ಏನೋ ಗೊತ್ತಿಲ್ಲ, ಅದು ಏನೋ ವಿಚಿತ್ರವಾಗಿ ಆಡೋರು ಅವರೆಲ್ಲ. ಬೆಂಕಿ ನೋಡಿದ್ರೆ ಅದ್ರ ಮೇಲೆ ಕೂದಲು ಹಾಕೋದು, ಬಾವಿನ ನೋಡಿದ್ರೆ ಅದೆಲ್ಲ ಧುಮ್ಕೋದು, ವಿಚಿತ್ರವಾದಂಥ ರೋಗ. ಅದು ಏನು ರೋಗನೋ, ಅದು ಏನು ಕರ್ಮನೋ ಗೊತ್ತಿಲ್ಲ. ಏನು ಮಾಡಿದ್ರು ಬಿಡುಗಡೆ ಆಗಲಿಲ್ಲ. ಅವ್ರು ಹೇಳಿದ್ರು, ಬನ್ನಿ ಇವತ್ತು ಭಾನುವಾರ ಚರ್ಚ್ ಇದೆ, ನಾಳೆ ದೇವ್ರು ನಿಮ್ಗೆ ಸಹಾಯ ಮಾಡ್ತಾರೆ ಅಂತಂದರೆ ಹೋಗಿ ಕೂತ್ಕೊಂಡಿರೋರು. ಇವು ಸುಮಾರು 40-45 ವರ್ಷಗಳಿಂದ ಆ ದೇವರು ನಮ್ಮ ಮನೆ ದೇವರ, ಆ ದೇವರು ನಮ್ಮ ಮನೆ ದೇವರಷ್ಟೇ. ಯೇಸು ಸ್ವಾಮಿ ಬಿಟ್ಟು ಬೇರೆ ಏನೂ ಇಲ್ಲ ನಮಗೆ. ಏನಾದರೂ ಸ್ತೋತ್ರ, ಏನು ನಡೆದ್ರೂ ಸ್ತೋತ್ರ. ನಿಮ್ಗೆ ಗೊತ್ತಿದೆಯಾ, ನನಗೆ ರೆಟಿನಾ ಡಯಾಬಿಟಿಕ್ ಪತಿ, ಕಣ್ಣು 2 ಸರಿಯಾಗಿ ಕಾಣಲ್ಲ ನನಗೆ. ನನ್ನ ಕಿಡ್ನಿ ಕೆಲಸ ಮಾಡಲ್ಲ, ನನಗೆ ಪ್ಯಾಂಕ್ರಿಯಾಸ್ ಸರಿಯಾಗಿ ಕೆಲಸ ಮಾಡಲ್ಲ. ದಿನಕ್ಕೆ 4 ಸತಿ ನಾನು ಮೆಡಿಸಿನ್ ತೊಗೊಂಡ್ರೆ ಬದುಕೋದು. ನಿಮ್ಗೆ ಹಂಗೆ ಅನಿಸ್ತಾ ಇದೆಯಾ? ಶುಗರ್ ಪೇಷಂಟ್ ಅಂದರೆ ಕೈ ಕಾಲು ಹಿಂಗೆ ಆಗ್ಬಿಟ್ಟು ಸ್ಕೆಲಿಟನ್ ಥರ ಹಿಂಗೆ ಇರ್ತಾರೆ. ನಿಮ್ಗೆ ಅನಿಸ್ತಾ ಇದೆ? ಹೈ ಡಯಾಬಿಟಿಕ್ 7 ಸತಿ ಕೋಮಾಗೆ ಹೋಗಿದ್ದೀನಿ ನಾನು. ನನ್ನ ದೊಡ್ಡ ಮಗ ಹುಟ್ಟಿರ್ಬೇಕಾದ್ರೆ 7 ಟೈಮ್ಸ್ ಹೋಗಿದ್ದೀನಿ. ಬ್ರೈನಲ್ಲಿ ಪ್ರಾಬ್ಲಮ್ ಇದೆ ನನಗೆ. ನಾನು ಬಸ್ಸು ಶೇಕ್ ಮಾಡಿದ್ರು ನನಗೆ ವಾಮಿಟ್ ಆಗ್ಬಿಡುತ್ತೆ. ನನ್ನ ಕೈಲಿ ಅದು ಗ್ರೀನ್ ಕಲರ್ ವಾಮಿಟ್ ಆಗುತ್ತೆ. ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ಟ್ರೈನು ಇಲ್ಲ, ನನ್ನ ಕಾರ್. ಎಲ್ಲೋದ್ರೂ ಕಾರ್ ತೊಗೊಂಡು ಹೋಗ್ತೀನಿ. ಕಂಫರ್ಟ್ಗೋಸ್ಕರ ಅಷ್ಟೇ. ಬದುಕಬೇಕು, ದೇವ್ರ ಸೇವೆ ಮಾಡಬೇಕು ಅನ್ನೋದಕ್ಕೋಸ್ಕರ. ಶೋಕಿ ಮಾಡೋಕ್ಕೂ ಡಂಬ ತೋರಿಸ್ಕೊಳ್ಳೋಕ್ಕಲ್ಲ. ನಂದೇನಾದರೂ ವಾಹನ ಇದ್ದರೆ ಇನ್ನೊಂದು ಡ್ರೈವಿಂಗಲ್ಲಿ ನನಗೆ ಆಗಲ್ಲ. ಆ ಥರ ಸಮಸ್ಯೆ ನನಗೆ. ಎಲ್ಲೋ ಸಾಯಬೇಕಾಯ್ತು, 12-13 ವರ್ಷಗಳಾಯಿತು. ಬಟ್ ದೇವರ ಮಹಾಕೃಪೆ ಇವತ್ತು ಜೀವಂತವಾಗಿ ದೇವರು ಕೊಟ್ಟಿರುವಂಥ ಭಿಕ್ಷೆ, ಪ್ರಾಣ ಭಿಕ್ಷೆ, ಅದನ್ನು ಇಟ್ಕೊಂಡು ದೇವ್ರಿಗೋಸ್ಕರ ಬದುಕ್ತಾ ಇದ್ದಾರೆ. ನನಗೋಸ್ಕರ ಬದುಕ್ತೀಯ ಮಗನೇ? ಬದುಕ್ತೀನಿ ಸ್ವಾಮಿ, ನನಗೆ ಉಸಿರು ಕೊಡ್ತೀನಿ. 22 ಸತ್ತೋಗ್ಬಿಡ್ತೀನಿ ಅಂದರು. ಇದೇ ಕ್ಷೇತ್ರ ಹಾಸ್ಪಿಟಲ್ ಬನಶಂಕರಿ.
22 hours ಇವ್ರು ಇರಲ್ಲ, ಬ್ರೈನ್ ಡೆಡ್ ಆಗಿದೆ, ಇವ್ರು ಬಂದು ಒಂದು ಪ್ರೇಯರ್ ಮಾಡ್ಕೊಂಡು ಹೋಗ್ಬಿಟ್ರೆ ಅಷ್ಟು ಇಷ್ಟೇ ಮುಗಿದೋಯ್ತು, ನನ್ನ ಗಂಡ ನಿನ್ನ ನೋಡೋಕ್ಕಾಗತ್ತೋ ಇಲ್ವೋ. ನನ್ನ ಹೆಂಡತಿ ಚಿಕ್ಕ ಮಗು, ಅವನು 3 ವರ್ಷ 3 ತಿಂಗಳು. ದೇವ್ರ ಮಹಾಕೃಪೆ, ನಾನು ಕೇಳಿದೆ, ಎಲ್ಲರೂ ಮಾತಾಡ್ತಾರೆ, ನಾನು ಕಿವಿಗೆ ಹೋಗ್ತಾರೆ, ನಾನು ಉತ್ತರ ಕೊಡೋಕ್ಕಾಗ್ತಿಲ್ಲ, ನರಗಳೆಲ್ಲ ಕೊಳಾಪ್ಸ್ ಆಗಿಬಿಟ್ಟಿದೆ. ದೇವನ ಕೇಳಿದೆ, ಸ್ವಾಮಿ ನನ್ನ ತಾಯಿ ದೇವರ ಸೇವೆಗಂತ ನನ್ನನ್ನು ಎತ್ತಿದ್ದಾರೆ, ನಾನು ಲೋಕದಲ್ಲಿ ದುಡ್ಡು ಕಾಸು ಗೌರವ ಮರ್ಯಾದೆ ಅಂತ ಓಡಿದ್ದೀನಿ, ಅಲ್ಲೂ ಕೂಡ ಸೇವೆ ಮಾಡಿದ್ದೀನಿ, ನಾನು ಸೇವೆ ಮಾಡ್ತಾನೆ ದುಡ್ಡು ಕಾಸು ಆಸೆ ಇತ್ತು ನನಗೆ, ಆ ಬಲಹೀನತೆ ಹೇಳಿದ್ನಲ್ಲ, ಗರ್ಜಿಸೋ ಸಿಂಹೋಪಾದಿ ಅಂತೆ. ನಾನು ಕೇಳಿದೆ ದೇವ್ರ ಹತ್ರ, ಈ ಒಂದು ಅವಕಾಶ ಕೊಡು, ಈ ಒಂದು ಸತಿ ನನ್ನನ್ನು ಬದುಕಿಸ್ಬಿಡು, ನಾನು ಸಾಯೋ ತನಕ, ಕೊನೆ ಉಸಿರು ಹೋಗೋ ತನಕ ನಿನಗೋಸ್ಕರ ಬದುಕ್ತೀನಿ, ಇದು ನನ್ನ ಪ್ರಾಮಿಸ್. ಆ ದೇವ್ರನ್ನ ಬೆಡ್ ಮೇಲೆ ICUನಲ್ಲಿ ಕೇಳಿದೆ. ಅದೇ 22 ಅವರು ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ಕೂತ್ಕೊಂಡೆ. ನನ್ನ ಪಕ್ಕದಲ್ಲಿ 2 ಹೆಣಗಳು ಅದೇ ರೀತಿ ICU ಬಂದು ಅವ್ರು ಇಬ್ಬರು ಸತ್ತೋಗ್ಬಿಟ್ಟಿದ್ದಾರೆ. ಒಬ್ಬ ಫಿಲಿಮ್ ಸ್ಟಾರ್ ಯಾರೋ ಸತ್ತೋಗಿದ್ದಾರೆ. ಹಾಸ್ಪಿಟ್ಲ್ ತುಂಬ ಕ್ರೌಡ್. ಅವ್ರು ಹೇಳ್ತಾ ಇದ್ದಾರೆ, ಏನ್ರಿ ಪಾಸ್ಟ್ಗೆ ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಅವರೆಲ್ಲ ನಮ್ಮ ಟೀಮಲ್ಲ ಸ್ವಾಮಿ, ನಮ್ಮ ಟೀಮ್ ಈ ಕಡೆ ಇದ್ದಾರೆ. ಏನು ಇಷ್ಟು ಜನ ಬಂದುಬಿಟ್ಟಿದ್ದಾರೆ ಸರ್, ಹೋಗ್ಲಿ ಬಿಡಿ ಅದೊಂದು ಕ್ರೆಡಿಟ್, ಹ್ಞೂ ಅನ್ಬೇಕಾಯ್ತು, ನೀವು ಯಾಕೆ ಇಲ್ಲ ಅಂದ್ರಿ. ನನ್ನ ಹಾಸ್ಪಿಟ್ಲಲ್ಲಿ ಬಿಲ್ ಆದರೂ ಯಾರೋ ಪ್ರಬಲವಾದಂಥ ವ್ಯಕ್ತಿ ಬಿಲ್ ಕೊಡೋದು ಬೇಡ ಪಾಪ, ಹಂಗೆ ಹೋಗೋಣ, ಅವ್ರ ಚಾರಿಟಬಲ್ ಹಾಸ್ಪಿಟ್ಲ್ ತಾನೆ, ನೀವು ಯಾಕ್ರಿ ಹ್ಞೂ ಅಂದ್ಬಿಟ್ರಿ, ಯಾರ್ಯಾರೋ ಫಿಲಿಮ್ ಸ್ಟಾರ್ ಸತ್ತೋಗ್ಬಿಟ್ಟಿದ್ದಾರೆ ಸರ್ ನಿಮ್ಮ ಪಕ್ಕದಲ್ಲಿ, ಅದಕ್ಕೋಸ್ಕರ ಬಂದಿರೋದು. ಹೌದಾ, ನಾನೆಲ್ಲ ನನಗೋಸ್ಕರ ಬಂದಿದ್ದಾರೋ ಅಂದ್ಕೊಂಡೆ ನಾನು. ನಮ್ಮ ಟೀಮ್ ಪಕ್ಕದಲ್ಲಿದ್ದಾರೆ, ಒಂದು 30 ಜನ 40 ಜನ ಎಲ್ಲ ನೋಡೋಕೆ ಬಂದಿದ್ದಾರೆ. ಡಾಕ್ಟ್ರು ಬೈತಾ ಇದ್ರು, ಏನ್ರಿ ಇಷ್ಟು ಜನ ಬಂದಿದ್ದಾರೆ, ಏನ್ರಿ ಯಾರೇ ಅವ್ರು ಪಾಸ್ಟರ್ ಸರ್, ಅಸಿಸ್ಟೆಂಟ್ ಪಾಸ್ಟರ್ ಸರ್, ಒಂದು ಚರ್ಚ್ ಸೇವಕನಿಗೆ ಎಲ್ಲ ಅವರೇ ಬಿಲ್ ಕಟ್ಟಿ ನನ್ನ ಆಚೆ ಕರ್ಕೊಬಂದು, ದೇವ್ರ ಮಹಾಕೃಪೆ ಇಷ್ಟವರೆಗೂ ಜೀವಂತವಾಗಿದ್ದೀನಿ ಅಂತಂದರೆ ನನಗೆ ಇದೆಲ್ಲ ಬೋನಸ್ ರೀ. ನನಗೆ ಕೋಟು ಸೂಟು ಬೂಟು ಅದು ಇದು ಎಲ್ಲ ಬೋನಸ್, ಅಡಿಷನಲ್ ಇದು. ಮರಣಕರವಾದ ಕಾಯಿಲೆಯಿಂದ ತಪ್ಪಿಸಿರುವಂಥ ದೇವರಿಗೆ. ಯಾಕಂದರೆ ದೈವ ಜನರ ನೀತಿ ಕ್ರಿಯೆಗಳನ್ನು ಧರಿಸ್ಕೊಳ್ಳೋದಾದರೆ ಸಾವು ಕೂಡ ಆತನ ಮುಂದುಗಡೆ ಸುಲಭವಾಗಿ ಎಗರೋಡುತ್ತೆ. ಸಾವು ಕೂಡ ಏನೂ ಮಾಡೋಕ್ಕಾಗಲ್ಲ. ದೇವ್ರಿಗೋಸ್ಕರ ಅದು ಸಾಯೋದಿಲ್ವೋ ಪಾಸ್ಟರ್ ನೀವು? ಖಂಡಿತ ಯಾವುದೋ ಒಂದು ದಿವಸ ಆಗಬೇಕಾ, ಆದರೆ ನಮಗೋಸ್ಕರ ಅಂತ ಚರಿತ್ರೆಯಲ್ಲೊಂದು ಪೇಜ್ ಇರಬೇಕು. ಒಬ್ಬ ಸೇವಕನಿದ್ರ ಅವ್ರು ನನ್ನನ್ನು ಆತ್ಮದಲ್ಲಿ ರಕ್ಷಿಸಿದ್ದಾನೆ, ನನಗೆ ದೀಕ್ಷಾಸ್ಥಾನ ಕೊಟ್ಟಿದ್ದಾನೆ, ನನಗೆ ಸಭೆ ತೋರಿಸಿದ್ದಾನೆ, ಯೇಸು ಸ್ವಾಮಿ ಪರಿಚಯ ಮಾಡಿದ್ದಾನೆ, ಸಾಕ್ರಿ. ದೇವ್ರ ಮುಂದ್ಗಡೆ ನಿಲ್ತು ಬಗ್ಗೆ ಏನಪ್ಪ ಏನು ಮಾಡಿದ್ಯಾ ನೀನು ಅಂತ ಅನ್ಬೇಕಾದ್ರೆ, ನೋಡಪ್ಪ 2 ಜನಕ್ಕೆ ದೇವ್ರ ಬಗ್ಗೆ ತಿಳಿಸಿದ್ದೀನಿ. ಮಾಡ್ತೀರಾ? ನೀತಿ ಕ್ರಿಯೆಗಳು ಧರಿಸ್ಕೊಳ್ಳಿ. ಈ ನನಗೆ ನಮ್ಮ ಅಕ್ಕವ್ರು ಹೇಳಿದ್ದಾರೆ, ವಿಲ್ಸನ್ 25th ಬರ್ತ್ಡೇ, ಸೊ ಸಿಲ್ವರ್ ಜೂಬ್ಲಿ, ಚಿಕ್ಕ ವಯಸ್ಸಿಂದ ಎಲ್ಲ ತೊಳೆದು ಪ್ಯಾಂಪರ್ಸ್ ಹಾಕಿ ಅದು ಹಾಕಿ ಇದು ಹಾಕಿ ಮಾಡಿಡ್ತಾರೆ. ಈಗ ಮದುವೆ ವಯಸ್ಸಿಗೆ ಬೆಳೆದ ತಾಯಿ ಸಂತೋಷ, ನನ್ನ ಮಗ 25 ಇಯರ್ಸ್ಗೆ ಕಾಲಿಟ್ಟ. ನಾನು ಯಾಕೆ ವಿಲ್ಸನ್ ಇಷ್ಟಪಡ್ತೀನಿ ಅಂತಂದರೆ, ನಾನು ಕೂಡ ಅಷ್ಟು ಚಿಕ್ಕ ವಯಸ್ಸಿಂದ ಸೇವೆಯಲ್ಲಿದ್ದೀನಿ. ನಾನು ದೇವರ ಸೇವೆಯಲ್ಲಿ ಚಿಕ್ಕ ವಯಸ್ಸಿಂದ 5-6 ವರ್ಷಗಳಿಂದ ನಾನು ಪಾಸ್ಟರ್ ಅವರ ಅನ್ನ ನಾವೆಲ್ಲ ಚರ್ಚಲ್ಲಿ ದೇವರ ಸೇವಕರ ಜೊತೆಗೆ. ನಮ್ಗೆ ರಜಾ ಬಂದರೆ ನಾವೆಲ್ಲೂ ಹೋಗಲ್ಲ, ಬೈಬಲ್ ಕಾಲೇಜ್ಗೆ ಹೋಗೋದು. ನಮಗೆ ರಜೆಗಳೆಲ್ಲ ಅಲ್ಲೇ. ಯಾವುದಾದ್ರೂ ಒಂದು ಅಂತಂದರೆ ಕೋಲಾರ ಡಿಸ್ಟಿಕಲ್ಲಿ ಮುಳುಬಾಗಲ್ ಅಂತ ಒಂದು ಊರಿದೆ, ಅಜ್ಜಿ ತಾತನ ಅಲ್ಲೇ. ಅಲ್ಲಿಗೆ ಬಂದರೆ ಅದೇನೋ ದೊಡ್ಡ ಟ್ರಿಪ್ ಹೋದಂಗೆ, ಫಾರಿನ್ ಗಿರಿನ್ ಹೋದಂಗೆ ನಮಗೆ. ಆವಾಗ ಎಲ್ಲನೂ ಪಾಸ್ಟರ್ ಕಳಿಸೋರಲ್ಲ, ರಜಾನ ಬಾಯಿ ಮುಚ್ಕೊಂಡು ನನ್ನ ಜೊತೆ ನಡಿ ಅಂತ. ಅವ್ರ ಜೊತೆ ಬ್ಯಾಗ್ ಎತ್ಕೊಂಡು, ಯಾರೋ ಒಳಗಡೆ ಇದು ಬಾರಿಸಿದ್ರು ಬ್ಯಾಂಗೋಸ್, ಅದು ಎತ್ಕೊಂಡು ಡ್ರಮ್ ಹಾಕ್ಕೊಂಡು ರೋಡಿ. ನಮಗಿಲ್ಲ ಅವಕಾಶ ಇಲ್ಲ. ದೇವರು ಅತಿ ಶೀಘ್ರದಲ್ಲಿ ಅದು ಕೂಡ ಕೊಳ್ಳಿ. ನಿಜವಾದ ಸೇವೆ ಏನೋ ಗೊತ್ತಾರೆ, ಒಂದು ಬ್ಯಾಗ್ ತಗಲಾಕೊಳ್ಳೋದು, ಬ್ಯಾಗ್ ತುಂಬ ಕರಪತ್ರಿಕೆಗಳನ್ನ ಹಾಕೊಳ್ಳೋದು, ಸಿಕ್ಕದವರೆಲ್ಲ ಕೊಟ್ಕೊಂಡು ಹೋಗೋದು. ಅದರಲ್ಲಿರೋ ತೃಪ್ತಿ, ಅದರಲ್ಲಿರೋ ಸೇವೆ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಸಿಗಲ್ಲ ನಿಮಗೆ. ಏನು ಫ್ರೀಡಮ್ ಗೊತ್ತಾ ಅದು? ಇನ್ನೊಂದಿದೆ, ಏನಂತ, ಬ್ಯಾಂಡ್ ಎತ್ಕೊಳ್ಳೋದು, ಬ್ಯಾಂಡ್ ಬಾರಿಸ್ತಾ ಊರು ಸುತ್ತೋದು. ಎಲ್ಲಾದರೂ ಒಂದು ಸೆಂಟ್ರಲ್ಲಿ ನಾವು ಊರು ಸುತ್ಕೊಂಡು ಬರೋಷ್ಟರಲ್ಲಿ ಒಂದು ಟೀಮ್ ಏನು ಮಾಡ್ತಾರೆ, ಒಂದು ಮೈಕ್ ಸೆಟ್ಟು 4 ಲೈಟ್ ಅರೇಂಜ್ ಮಾಡ್ತಾರೆ, ಅಲ್ಲಿ ನಿಲ್ತ್ಕೊಳ್ಳೋದು, ದೇವ್ರ ಬಗ್ಗೆ 4 ಮಾತು ಹೇಳಿ, ಆಮೇಲೆ ಅಂದ್ಬಿಟ್ಟು ಒಂದು ಸ್ಕಿಟ್ ಹಾಕೋದು, ಸ್ಕಿಟ್ ಮುಖಾಂತರ ಅವ್ರಿಗೆ ದೇವ್ರ ಬಗ್ಗೆ ತಿಳಿಸೋದು, ಮತ್ತು ಎಲ್ಲ ಸುತ್ತಕೊಂಡು ಒಂದು ಜಾಗದ ಇಟ್ಕೊಂಡು ಇನ್ನೊಂದು ವಿಲೇಜ್ಗೆ ಹೋಗೋದು. ಎಂಥ ಅದ್ಭುತವಾದ ಸೇವೆ ಗೊತ್ತಾ. ದೇವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಚಿಕ್ಕ ವಯಸ್ಸಿನಲ್ಲೂ ನನಗೆ ಅದೆಲ್ಲ ಅಭ್ಯಾಸ ಮಾಡಿದ್ದಾರೆ. ವಿಲ್ಸನ್ ನೋಡಿದ್ರೆ ನನಗೆ ಹಂಗೆ, ನನಗಿಂತ ಪ್ರಬಲವಾಗಿ, ನನಗಿಂತ ದೊಡ್ಡವನಾಗಿ, ನನಗಿಂತ ಆಧ್ಯಾತ್ಮಿಕ ದೇವ ಸೇವಕನಾಗಿ ಬೆಳಿಬೇಕು ಅಂತ ಆಸೆ. 25 ಇಯರ್ಸ್ ಮಗನನ್ನು ದೇವರು ಅದ್ಭುತವಾಗಿ ಕಾಪಾಡಿದರೆ. 25 ಕಾಲಿಟ್ಟಿದ್ದಾನೆ. ವಿಲ್ಸನ್ ನೀನು ಬಾ. ವಿಲ್ಸನ್ಗೆ ನಾವೆಲ್ಲರೂ ಕೂಡ ಕೈ ಎತ್ತಿ ಒಂದು ಪ್ರಾರ್ಥನೆ ಮಾಡೋಣ. ದೇವರು ಮಗನನ್ನು ಇನ್ನೂ ಅತ್ಯದ್ಭುತವಾಗಿ ಆಶೀರ್ವಾದ ಮಾಡಿ ನಡೆಸಲಿ. ಪ್ರಾರ್ಥನೆ ಮಾಡೋಣ. ಶಾಲಿನಿ, ದೇವರೇ ಸ್ತೋತ್ರ, ನಿಮ್ಮ ಮಗನನ್ನು ನಿಮ್ಮ ಕೈಗಳಿಗೆ ಒಪ್ಪಿಸ್ತಾನೆ. ಎಲ್ಲರೂ ಒಂದು ಸತಿ ನಿಮ್ಮ ಕೈಗೆ ಎತ್ತಿ ನಿಮ್ಮ ಸಹೋದರನಿಗೋಸ್ಕರ, ನಿಮ್ಮ ಸೇವಕನಿಗೋಸ್ಕರ ಪ್ರಾರ್ಥನೆ ಮಾಡಿ. ಅವನ ವಯಸ್ಸಿನಲ್ಲಿ ದೇವರ ಸೇವೆಗೋಸ್ಕರ ನಿಲ್ತು ಎಲ್ಲವನ್ನು ತ್ಯಾಗ ಮಾಡಿ ದೇವರ ರಾಜ್ಯವನ್ನು ಕಟ್ಟಬೇಕಂತ ಆಸೆ ತನ್ನಲ್ಲಿ ಏನಿದೆಯೋ ಆ ಆಶೆಗಳೆಲ್ಲ ಕರ್ತನು ಪೂರೈಸಬೇಕು. ದೇವರ ಕಾರ್ಯಗಳೆಲ್ಲ ಮಗನಿಗೆ ಅನುಗ್ರಹಿಸಬೇಕು. ಇದೇ ವಸಂತಪುರದ ಪ್ರಾಂತದಲ್ಲಿ ಒಂದು ಒಳ್ಳೆ ಪ್ರಬಲವಾದ ಸೇವಕನಾಗಿ ಆಲಯವನ್ನು ಕಟ್ಟಿ ದೇವರ ರಾಜ್ಯಕ್ಕೆ ಉಪಯೋಗ ಆಗುವ ಮಗನಾಗಬೇಕು ಯೇಸುವಿನ ನಾಮದಲ್ಲಿ. ದೇವರ ಆ ರೀತಿ ಕಾರ್ಯಗಳನ್ನು ಮಾಡುವಂತೆ ನೀವೆಲ್ಲರೂ ಕೂಡ ನಿಮ್ಮ ಬಾಯಿಗಳನ್ನು ತೆಗೆದು ದೇವರಿಗೆ ಪ್ರಾರ್ಥನೆ ಮಾಡಿ. ಮಗನಿಗೋಸ್ಕರ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ. ಮಹಾಪರಿಶುದ್ಧನೇ ಸ್ತೋತ್ರ. ಮಗನ ಕೈಗಳಿಗೆ ವಹಿಸ್ತೀರಿ. ಹೃದಯ ಅಂತರದಲ್ಲಿರುವ ಆಲೋಚನೆಗಳನ್ನು ಹರಿತಿರುವಂಥ ದೇವರೇ,
ನಿಮ್ಮ ಮಗನನ್ನ ಕಳೆದ 24 ವರ್ಷಗಳು ಕಣ್ಮನೆಯಂತೆ ಕಾಪಾಡಿದಿರಿ. 25ನೇ ವರ್ಷ ಕಾಲಿಟ್ಟಿದ್ದಾನೆ ಸ್ವಾಮಿ. ನೆನ್ನೆನೋ ಇವತ್ತು ನಿಮ್ಮ ಮಗನನ್ನ ಜ್ಞಾಪಕ ಮಾಡಿಕೊಳ್ಳಿ ಅಪ್ಪ. ಮಗನಿಗೆ ಬೇಕಾಗಿರುವಂಥ ಎಲ್ಲ ಆರೋಗ್ಯವನ್ನು ಕೊಡಿ. ಶರೀರದಲ್ಲಿ ಎಲ್ಲ ಅಂಗಗಳು ಅನಾನುಕೂಲವಾಗಿರುವಂಥ ಪ್ರತಿ ಬಲಹೀನತೆಗಳನ್ನು ತೆಗೆದು ಆರೋಗ್ಯಕರವಾದಂಥ ಜೀವನವನ್ನು ನಿನ್ನ ಮಗನಿಗೆ ದಯಪಾಲಿಸುವಂಥ ಪ್ರಾರ್ಥನೆ ಮಾಡ್ತಿದ್ದೀನಿ ಸ್ವಾಮಿ. ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ಉಪಯೋಗ ಆಗುವ ಮಗನಾಗುವಂತೆ ನೀವು ಸಹಾಯ ಮಾಡಿ. ಆಯಾ ದೈವ ಜನರ ನೀತಿ ಕ್ರಿಯೆಗಳನ್ನು ಧರಿಸಿಕೊಂಡಿರುವ, ವಸ್ತ್ರವನ್ನು ಧರಿಸಿಕೊಂಡಿರುವ ಮಗನಾಗಿ, ಬಾಪ್ತಿಸ್ವದಿಂದ ನಾವು ಧರಿಸಿಕೊಂಡಿರುವ ಯೇಸು ಕ್ರಿಸ್ತನನ್ನು ಅನೇಕ ಜನಗಳಿಗೆ ತೋರಿಸಿಕೊಡುವಂಥವನಾಗಿ ನಿನ್ನ ಮಗನು ವಿಲ್ಸನ್ ಬೆಳೆಯಬೇಕು, ಸಹಾಯ ಮಾಡಿ. ತಂದೆ ತಾಯಿಗಳು ಅವರ ಮೇಲೆ ಪಟ್ಟಿರುವಂಥ, ಪ್ರಯಾಸ ಪಟ್ಟಿರುವಂಥ, ಆಶೆ ಪಟ್ಟಿರುವಂಥ ಸೇವೆ ವಿಷಯದಲ್ಲಿರುವ ಆಶೆ ಆಕಾಂಕ್ಷೆಗಳನ್ನು ಮಗನ ವಿಷಯದಲ್ಲಿ ಯೇಸುವಿನ ನಾಮದಲ್ಲಿ ನೆರವೇರಿಸಿ ಸ್ವಾಮಿ. ನೀವು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆರೋಗ್ಯದ ವಿಷಯದಲ್ಲಿ ಕೊಟ್ಟಿರುವಂಥ, ಕುಟುಂಬದ ವಿಷಯದಲ್ಲಿ ಮಗನ ಹೇಗೆ ನಡ್ಕೋಬೇಕು ದಯವಿಟ್ಟು ಸಹಾಯ ಮಾಡಿ. ಒಂದು ಒಳ್ಳೆ ಕೆಲಸಗಾರನಾಗಿ, ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿ, ಸಕ್ಸಸ್ಫುಲ್ ಸೇವಕನಾಗಿ ನಿನ್ನ ಮಗನು ಬೆಳೆಯಬೇಕು ಯೇಸುವಿನ ನಾಮದಲ್ಲಿ. ನೀವು ಆಶೀರ್ವಾದ ಮಾಡಿ. ಕೊಟ್ಟಿರುವಂಥ ತಂಗಿ, ಅಪ್ಪ, ಅಮ್ಮನ ನಿಮ್ಮ ಕೈಗಳಿಗೆ ಒಪ್ಪಿಸ್ತಾ ಇದ್ದೀನಿ. ಮಕ್ಕಳ ಆಶೀರ್ವಾದ ಮಾಡು ಸ್ವಾಮಿ, ಆಶೀರ್ವಾದ ಮಾಡು ಸ್ವಾಮಿ. ಡ್ಯಾಡಿ ಆಶೀರ್ವಾದ ಮಾಡಪ್ಪ. ನಿಮ್ಮ ರಾಜ್ಯಕ್ಕಾಗಿರೋ ಉಪಯೋಗ ಆಗಲಿ ಸ್ವಾಮಿ. ಮಗನನ್ನ ನಿಮ್ಮ ರಾಜ್ಯಕ್ಕಾಗಿ ಉಪಯೋಗ ಮಾಡಿಕೊಡಿ ಸ್ವಾಮಿ. ಸೇವಕನಾಗಿ, ಅನ್ನನಾಗಿ ಆಶೀರ್ವದಿಸ್ತೀನಿ. ಸಕಲ ಆಶೀರ್ವಾದಗಳೊಂದಿಗೆ ನೀವು ನಡೆಸು. ಸಮಸ್ತ ಗಾನ ಮಾನ ಮಹಿಮೆ ನಿಮಗೆ. ಯೇಸುವಿನ ನಾಮದಲ್ಲಿ ಮಕ್ಕಳು ಕೇಳಿರುವಂಥ ಎಲ್ಲ ಮಾತುಗಳು ಸ್ವಾಮಿ, ನೀತಿ ಕ್ರಿಯೆಗಳ, ದೈವ ಜನರ ನೀತಿ ಕ್ರಿಯೆಗಳನ್ನು ಧರಿಸಿಕೊಂಡು ಸ್ವಾಮಿ ನಿಮ್ಮ ಮಕ್ಕಳಾಗಿ ಬೆಳೆಯೋದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕಂತ ಪ್ರಾರ್ಥನೆ ಮಾಡಿ ಯೇಸು ನಾಮದಲ್ಲಿ ಕೇಳ್ತೀನಿ, ಪರಲೋಕದಲ್ಲಿರುವ ನಮ್ಮೆಲ್ಲರಿಗೂ ದೇವರೇ. ಆಮೇನ್, ಆಮೇನ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. దేవా నా ప్రాణమాయేసయా నదులంత తైలం